ಈ 3 ದಿನ ಆರ್ಭಾಟಕ್ಕೆ ಏನಕ್ಕೆ ಇವೆಲ್ಲ ಬೇಕಿತ್ತು? ಫಿಲ್ಮಲ್ಲಿ ಮಾತ್ರ ಬುದ್ಧಿವಾದ ಹೇಳ್ತಾರೆ, ರೈತರು ಅದು ಇದು ಅಂತ ಹೇಳ್ತಾರೆ. ಇವತ್ತು ಅವನ ಫ್ಯಾನ್ಸ್ ಇದ್ದಾನೆ, ಅದೇ ಅವನ ತಮ್ಮ ಮಾಡಿದ್ರೆ ಆ ಥರ ಮಾಡ್ತಾ ಇದ್ದ ಅವನು. ಹೀರೋಗಳೇ ಈ ತರ ಮಾಡಿದ್ರೆ ಅಭಿಮಾನಿಗಳು ಏನಾಗ್ತಾರೆ, ನಮ್ಮ ಬಾಸ್ ಹಿಂಗ್ ಮಾಡಿದ್ದಾರೆ, ಡಿ ಬಾಸ್ ಹಿಂಗೆ ಮಾಡಿದ್ದಾರೆ, ಅದೆಲ್ಲ ತಪ್ಪು ಕಲ್ಪನೆ ಬರುತ್ತೆ. ಸುಮ್ಮನೆ ಯಾವ ಕರ್ಕೊಂಡ್ ಬಂದ್ಬಿಟ್ಟು ರೂಮಲ್ಲಿ ಹಾಕೊಂಡ್ಬಿಟ್ಟು ಹೊಡೆದ್ಬಿಟ್ಟು ನನಗೆ ಅಧಿಕಾರಿಗಳಿದ್ದಾರೆ ಅವ್ರು ಅವೆಲ್ಲ ತಪ್ಪು ಮಾತಾಡೋದು. ನ್ಯಾಯಬದ್ಧವಾಗಿ ನೋಡಿದ್ರೆ ಕಾನೂನು ಅಂತ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳೆಲ್ಲ ಈ ರೀತಿ ಅಪರಾಧದಲ್ಲಿ ಭಾಗಿಯಾಗುತ್ತೆ. ಸಮಾಜಕ್ಕೆ ಏನು ಸಂದೇಶ ಕೊಡುತ್ತೆ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಚಿತ್ರದುರ್ಗದ ರೇಣುಕಾಸ್ವಾಮಿಯವರ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ದರ್ಶನ್ ಅವ್ರ ಬಗ್ಗೆ ಕೋರ್ಟ್ ಕೂಡ ಒಂದು ತೀರ್ಮಾನ ತಗೊಳ್ಳಿದೆ. ಬೇಲ್ ಆಗುತ್ತಾ ಅಥವಾ ಅವರಿಗೆ ಶಿಕ್ಷೆ ಆಗುತ್ತಾ ಅನ್ನೋ ಕುತೂಹಲ ಅಭಿಮಾನಿಗಳಿಗೆ ಹಾಗೆ ಜನಸಾಮಾನ್ಯರಿಗೆ ತುಂಬ ಕಾಡ್ತಾ ಇದೆ. ತುಂಬ ಜನ ಅನೇಕರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅನ್ನೋರು ಇದ್ದಾರೆ. ಅದೇ ಅವರ ಅಭಿಮಾನಿಗಳು, ಬೆಂಬಲಿಗರು ಅವರು ಏನೇ ತಪ್ಪು ಮಾಡಿದರೂ ಸಹ ಅವರು ಬೇಲ್ ಆಗಲಿ ಅಂತಲೂ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಜನಸಾಮಾನ್ಯರ ಹತ್ರನೇ ಕೇಳೋಣ ಅವ್ರು ಏನೆಲ್ಲ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಅಂತ. ಸರ್, ಇವಾಗ ದರ್ಶನ್ ಅವ್ರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇನ್ನೊಂದು 7 ದಿನದಲ್ಲಿ ತೀರ್ಪು ಕೂಡ ಬರುತ್ತೆ. ಏನು ಬೇಲ್ ಆಗತ್ತಾ ಆಗಲ್ವಾ, ಜೈಲಿಗೆ ಹೋಗ್ತಾರಾ ಅಂತ ನಿಮ್ಮ ಪ್ರಕಾರ ಏನು ಬೇಲ್ ಆಗಬೇಕಾ? ಏನು ಬೇಲ್ ಆಗಬೇಕು, ಆದರೆ ನ್ಯಾಯಾಂಗ ಏನು ತೀರ್ಪು ಕೊಡುತ್ತೋ ಇನ್ನೂ ಗೊತ್ತಿಲ್ಲ. ಯಾಕಂದರೆ ಸಾಕ್ಷಿಗಳು ಅವರ ವಿರುದ್ಧವಾಗಿ ಜಾಸ್ತಿ ಇರೋದ್ರಿಂದ ನ್ಯಾಯಾಂಗ ಏನು ತೀರ್ಪು ಕೊಡುತ್ತೋ ಅದು ತಲೆ ಬಾಗಲೇಬೇಕಲ್ಲ. ಸರ್, ಅವ್ರ ವಿರುದ್ಧ ಸಾಕ್ಷಿಗಳಿದೆ ಅಂತ ಅಂದಾಗ ಅವ್ರಿಗೆ ನೀವು ಬೇಲ್ ಆಗಬೇಕು ಅಂತ ಹೆಂಗೆ ಹೇಳ್ತೀರಾ? ಹಾಗಾದ್ರೆ ತಪ್ಪು ಮಾಡಿದಾರಲ್ವಾ? ತಪ್ಪು ಯಾರು ಮಾಡಿದ್ರು ಕಾನೂನು ಒಂದೇ, ಅವ್ರ ಶಿಕ್ಷೆ ಆಗಲೇಬೇಕು. ದರ್ಶನ್ ತಪ್ಪು ಮಾಡಿದರೆ ಅವ್ರ ಶಿಕ್ಷೆ ಆಗಲೇಬೇಕಲ್ಲ. ಕಾನೂನು ಭಾರತಕ್ಕೆಲ್ಲ ಇರೋದು ಒಂದೇ ಕಾನೂನು, ಅದು ಎಲ್ಲರಿಗೂ ಒಂದೇ ಪಾಲನೆ ಮಾಡಬೇಕು. ದುಡ್ಡಿರೋರಿಗೊಂದು, ದುಡ್ಡು ಇಲ್ದವ್ರಿಗೊಂದು ಪಾಲನೆ ಮಾಡುವಾಗಿಲ್ಲ. ಎಲ್ಲರಿಗೂ ಒಂದೇ ಕಾನೂನು, ಅದು ಪಾಲನೆ ಆಗಲೇಬೇಕು. ಇವಾಗ ಸುಮಾರು ಜನ ಹೇಳ್ತಾ ಇದ್ದಾರೆ, ಇಲ್ಲ ಅವ್ರು ಬಂದರೆ ಹೊರಗಡೆ ಒಳ್ಳೆ ಕೆಲಸ ಮಾಡ್ತಾರೆ, ಜನಕ್ಕೆ ಸೇವೆ ಮಾಡ್ತಾರೆ ಅಂತ. ನಿಮ್ಗೇನು? ನಾವು ನಿಮ್ಮ ಸುದ್ದಿವಾಹಿನಿಗಳು ನೋಡ್ತಾ ಇದ್ದೀನಿ, ಸಾಕಷ್ಟು ಅವರು ಎಲ್ಲ ಸ್ನೇಹಿತರುಗಳಿಗೆಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಅದು ನಾವು ಕಂಡಿದ್ದೀವಿ. ಆದರೆ ಅಪರಾಧ ಅಂತ ಮಾಡಿದಾಗ ಶಿಕ್ಷೆ ಆಗಲೇಬೇಕಲ್ಲ. ಅದರಿಂದ ತಪ್ಪು ಮಾಡೋದು ಯಾರೇ ಆದ್ರೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಇವಾಗ ದರ್ಶನ್ ಅವ್ರಿಗೆ ಬೇಲ್ ಆಗಬೇಕಾ ಬೇಡವಾ? ಇನ್ನೊಂದು 7 ಡೇಸಲ್ಲಿ ಗೊತ್ತಾಗುತ್ತೆ. ಓಕೆ, ಅವರು ಮಾಡಿರೋದು ಒಳ್ಳೆ ಕೆಲಸನ ಏನು? ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂತ ಜಡ್ಜ್ ಮಾಡೋದಕ್ಕೆ ನಾವಾಗಲ್ಲ. ಅದು ಜಡ್ಜ್ ಮಾಡೋ ಅಂಥ ವ್ಯಕ್ತಿಗಳು ಮೇಲೆ ಇದ್ದಾರೆ ಜಡ್ಜಸ್ಸು. ಅದು ಕಾನೂನು ರೀತಿಯಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಆ ರೀತಿ ತಗೊಳ್ತಾರೆ. ಯಾರು ಶಿಕ್ಷೆ ಮಾಡಿದ್ದಾರೆ, ಯಾರು ಶಿಕ್ಷೆ ಮಾಡಲಿಲ್ಲ ಅನ್ನೋದು ಅವ್ರು ನೋಡ್ಕೊಳ್ತಾರೆ, ಅವ್ರನ್ನ ಚೆಕ್ ಮಾಡ್ತಾರೆ ಕಾನೂನು ರೀತಿಯಲ್ಲಿ. ಬಟ್ ಕಾನೂನು ರೀತಿಯಲ್ಲಿ ಒಳ್ಳೆ ಸುವ್ಯವಸ್ಥೆಯಲ್ಲಿ ಏನಿದೆ, ಕಾನೂನು ರೀತಿಯಲ್ಲಿ ಯಾವ ರೀತಿ ಆ್ಯಕ್ಷನ್ ತೊಗೋಬೇಕು ಆ ರೀತಿ ಆ್ಯಕ್ಷನ್ ತೊಗೊತಾರೆ ಅಷ್ಟೇ. ಅಲ್ಲ, ಇವಾಗ ದರ್ಶನ್ ಅಭಿಮಾನಿಗಳು ಅಥವಾ ಬೆಂಬಲಿಗರು ಅನ್ನೋರು ಪಾಪ ಇದರಲ್ಲಿ ತುಂಬ ಜನ ಇನ್ವಾಲ್ವ್ ಆಗಿದ್ದಾರೆ. ಗೊತ್ತೋ ಗೊತ್ತಿಲ್ಲ ಬೈ ಮಿಸ್ಟೇಕಾಗಿ ಅವರು ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋರು ಇದ್ದಾರೆ, ದರ್ಶನ್ ಅವ್ರು ಆಚೆ ಬರಬೇಕು ಅನ್ನೋರು ಇದ್ದಾರೆ. ಹೌದು, ಅದೇ ನಾನು ಹೇಳ್ದಂಗೆ ಅವರು ಶಿಕ್ಷೆ ಆಗಬೇಕು ಆಗಬಾರ್ದು ಅಂತ ಹೇಳೋದಕ್ಕೆ ನಮಗೆ ರೈಟ್ಸ್ ಇಲ್ಲ. ಯಾಕಂದರೆ ನಮ್ಗೆ ಗೊತ್ತಿಲ್ಲ ಅಲ್ಲಿ ಏನಾಗಿದೆ ಏನಾಗಿಲ್ಲ ಅಂತ ಗೊತ್ತಿಲ್ಲ. ಅದೇ ರೀತಿ ಕಾನೂನು ಇದೆ ಮತ್ತು ಪೊಲೀಸರು ಇದ್ದಾರೆ, ಅದ್ರ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗುತ್ತೋ ಅಲ್ಲಿ ಸತ್ಯತೆಗಳು ಗೊತ್ತಾಗುತ್ತೆ, ಅಂಶಗಳು ಗೊತ್ತಾಗುತ್ತೆ. ಅದರ ಮೇಲೆ ಜಡ್ಜು ತೀರ್ಮಾನ ತಗೊಂಡು ಕಾನೂನು ರೀತಿಯಲ್ಲಿ ಅವ್ರಿಗೆ ಕ್ರಮ ತಗೊಳ್ತಾರೆ ಅಷ್ಟೇ. ಬಟ್ ಇಲ್ಲಿ ಫ್ಯಾಮಿಲಿಗೂ ಒಳ್ಳೆ ರೀತಿಯಲ್ಲಿ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀವಿ ಅಷ್ಟೇ. ಇವಾಗ ದರ್ಶನ್ ಅವ್ರು ಮಾಡಿರೋದು ತಪ್ಪಾ ಸರಿನಾ? ಈಸ್ ಆನ್ ಮೋಸ್ಟ್ ಇನ್ಫ್ಲೂಯೆನ್ಸ್ಡ್ ಪರ್ಸನ್, ಅವ್ರಿಗಿರೋ ಫ್ಯಾನ್ ಬೇಸ್ ಕೂಡ ಹಂಗೆ ಇದೆ. ಈ ಥರ ಮಾಡಿದ್ರೆ ಏನು ಸಂದೇಶ ಕೊಡ್ತಾರೆ? ಏನಿಲ್ಲ, ಎಲ್ಲರೂ ಎಲ್ಲ ಏನಂತವ್ರೆ, ತಪ್ಪು ಮಾಡಿದ್ದಾರೆ ಅಂತವ್ರೆ. ಕಾನೂನಿದೆ ನೋಡ್ಕೊಳ್ಳೋಕ್ಕೆ, ತಪ್ಪು ಮಾಡಿದ್ಯಾ ತಪ್ಪು ಮಾಡಿಲ್ವಾ ಅಂತ ಅವರು ಪರಿಶೀಲನೆ ಮಾಡ್ತಾವ್ರೆ. ಎಲ್ಲರೂ ಯಾರು ಏನು ಮನೇಲಿ ಕೂತ್ಕೊಂಡಿಲ್ಲ, ಪೊಲೀಸವರು ಎಲ್ಲ ಇದು ಮಾಡ್ತಿದ್ದಾರೆ, ಎಲ್ಲರೂ ಚೆಕ್ ಮಾಡ್ತಾ ಇದ್ದಾರೆ. ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿಲ್ಲ ಅಂದರೆ ಆಚೆ ಬರ್ತಾರಲ್ವಾ. ಫ್ಯಾನ್ ಬೇಸ್ ಅಂತ ಏನಿಲ್ಲ ಮೇಡಮ್, ಫ್ಯಾನ್ ಬೇಸ್ ಈಗ ಅಂತಾರೆ ಕಮ್ಮಿ ಆಗುತ್ತೆ ಅಂತ, ಇನ್ನು ಆಚೆ ಬಂದಮೇಲೆ ಫ್ಯಾನ್ ಬೇಸ್ ಜಾಸ್ತಿ ಆಗುತ್ತೆ, ಅದು ಬೇರೆ. ಎಲ್ಲ ಅನ್ಕೊಂಡ್ರೆ ಕಮ್ಮಿ ಆಯಿತು ಅವ್ರು ಆಚೆನೇ ಬರಲ್ಲ ಅಂತ. ಆಲ್ಮೋಸ್ಟು ಸುಮಾರು ಜನ ಅಂತಾರೆ ನ್ಯೂಸ್ ಚಾನಲೇ ನೋಡೋದು ಬೇಡ ಅಂತ ಮನೇಲಿ, ಆ ಥರ ಕೊಡ್ತಾಯಿದ್ದಾರೆ. ಒಂದು ನ್ಯೂಸ್ ಚಾನಲಲ್ಲೂ ಒಳ್ಳೆಯವರು ಅಂತ ಯಾರೂ ತೋರಿಸಿಲ್ಲ. ಲೋಕಲ್ ನ್ಯೂಸ್ ಚಾನಲ್ ನೋಡಿದ್ರೆ ಅಲ್ಲ, ನೀವು ಕೆಟ್ಟವರು ಅಂತ ಅಲ್ಲ ಮೇಡಮ್, ಲೋಕಲಲ್ಲಿ ಒಂಥರ ಕೊಡ್ತಾರೆ, ನಾರ್ಮಲ್ ಮನೇಲಿ ನೋಡೋ ಟಿ ವಿ ಚಾನಲಲ್ಲಿ ಒಂಥರ ಕೊಡ್ತಾರೆ.
ಯಾಕಂದರೆ ಈಗ ನಾರ್ಮಲಾಗಿ ನೋಡೋರು ಇರ್ತಾರೆ, ಬೇರೆಯವರು ಇರ್ತಾರೆ. ಬೇರೆಯವ್ರು ನೋಡಿದವ್ರಿಗೂ ಅನಿಸ್ಬೇಕು ತಪ್ಪು ಮಾಡಿದಾರಾ ಇಲ್ವಾ. ಕಾನೂನು ಏನು ಹೇಳಲ್ಲ, ಎಲ್ಲ ನೋಡಿದ್ರು ತಪ್ಪಾಗಿದೆ. ಅಲ್ಲಿ ಜೈಲ್ ಹತ್ರನೂ ಯಾರೂ ಹೋಗಂಗಿಲ್ಲ, ಹೋದರೆ ಸಾಕು ಓಡೋಗ್ತಾರೆ. ನೋಡೋಕ್ಕೆ ಬಂದಿದ್ದಾರೆ, ಅವ್ರಿಗೆ ಮಾತಾಡೋಕ್ಕೆ ಟೈಮು ಕೊಡಲ್ಲ. ಏನಿಲ್ಲ, ನಾರ್ಮಲಾಗಿ ವಾರಕ್ಕೊಬ್ಬರೇ ಜೈಲಿಗೆ ಕೊಡೋದು. ನಾರ್ಮಲಾಗಿ ಒಬ್ರು ಹೋಗ್ತಾರೆ ಬರ್ತಾರೆ, ಇನ್ನೊಬ್ರು ಹೋಗ್ತಾರೆ ಹೇಳ್ತಾರೆ ಇಲ್ಲ ಮಾತಾಡಬೇಕು ಹೋಗ್ತಾರೆ. ಇವ್ರು ನ್ಯೂಸ್ ಚಾನಲ್ ಅವ್ರಿಗೆ ಮಾತಾಡೋಕ್ಕಲ್ಲ, ಅವ್ರಿಗೆ ಒಳಗಡೆ ಹೋಗೋಕ್ಕೂ ಬಿಡಲ್ಲ. ಅಲ್ಲಿ ನೋಡಿದ್ರೆ ಕಿತ್ತಾಡ್ತಾ ಇದ್ದಾರೆ. ನಿನ್ನೆ ಆ ಕಡೆ ಹೋಗಿ ನೋಡ್ಕೊಂಡು ಬಂದ್ವಿ. ಇವಾಗ ದರ್ಶನ್ ಅವ್ರಿಗೆ ಬೇಲ್ ಆಗಬೇಕಾ ಬೇಡವಾ? ತುಂಬಾ ಜನ ಬೇಲ್ ಆಗಬೇಕು ಅಂತ ಇದ್ದಾರೆ. ಅಂದರೆ ಅವ್ರು ಅಷ್ಟು ಒಳ್ಳೆ ಕೆಲಸ ಮಾಡಿದಾರಾ ಬೇಲ್ ಆಗಕ್ಕೆ? ನೋಡಿ, ಅಪರಾಧ ಅಂದರೆ ಅಪರಾಧ ಯಾರಾದರೆ ಏನಾಯಿತು ಅಲ್ವಾ. ಒಂದು ಜೀವ ತೊಗೊಳಕ್ಕೆ ಯಾರಿಗೂ ಅರ್ಹತೆ ಇಲ್ಲ, ಯಾರಿಗೂ ರೈಟ್ಸ್ ಇಲ್ಲ. ಅವರು ಅದ್ರ ಬದಲಾಗಿ ಅವ್ರು ಇರೋದು ಇವತ್ತು ಸ್ಟೇಟಸಲ್ಲಿ ಅವರೊಂದು ಕಾಲ್ ಮಾಡಿ SP-ಗೋ ACP-ಗೋ ಫೋನ್ ಮಾಡ್ತಿದ್ರೆ ಅವ್ರು ಆ್ಯಕ್ಷನ್ ತೊಗೊಳ್ತಿದ್ರು. ಅವ್ರ ಕೈ ಕಾನೂನು ಎತ್ಕೋಬೇಕಾದ ಅರ್ಹತೆ ಇದ್ದಿಲ್ಲ, ಅವಕಾಶ ಇದ್ದಿಲ್ಲ. ಆಮೇಲೆ ಇನ್ನೊಬ್ಬ ಯಾರೇ ವ್ಯಕ್ತಿ ಇರಲಿ, ಎಷ್ಟೇ ದೊಡ್ಡವನಾಗಲಿ ಚಿಕ್ಕವನಿರಲಿ, ಕಾನೂನು ಮುಂದೆ ಎಲ್ಲರೂ ಸಮಪಾಲು ಅಲ್ವಾ. ಬಡವ ಶ್ರೀಮಂತ VIP ಅನ್ನೋದಿಲ್ಲ. ಕಾನೂನು ಎಲ್ಲರಿಗೂ ಸಂವಿಧಾನದ ಪ್ರಕಾರವಾಗಿ ನಡೆಯೋದು ನಮ್ಮ ದೇಶ. ಸಂವಿಧಾನ ಬಿಟ್ಟು ನಾವು ಹೋಗೋಕ್ಕಾಗಲ್ಲ. ಅವರು ಮಾಡಿದ ಶಿಕ್ಷೆ ಪಡಿಲೇಬೇಕು ಅವರು, ಇಲ್ಲ ಜನಗಳಿಂದ ನಂಬಿಕೆ ಹೊಟ್ಟೋಗುತ್ತೆ. ಅರ್ಥ ಆಯ್ತಾ? ದುಡ್ಡಿದ್ರೆ ನಾವು ಏನು ಬೇಕಾದ್ರೂ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅನ್ನೋದನ್ನ ಒಂದು ಎಲ್ಲರಲ್ಲೂ ಅಹಂಬು ಹುಟ್ಟತ್ತೆ. ಕಾನೂನು ಮುಂದ್ಗಡೆ ಅವ್ರ ಅಪರಾಧಿನೇ, ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಅದು ನಮ್ಮ ದೇಶದ ಸಂವಿಧಾನದ ಒಂದು ಹಕ್ಕದು. ಅರ್ಥ ಆಯ್ತಾ? ಬಲಗಾರನೇ ಬಲದಿಂದ ಬದುಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಡವ ಎಲ್ಲ ಹೋಗಬೇಕು. ಅವ್ನು ಮಾಡಿದ್ದು ರೇಣುಕಾ ಅಪರಾಧನೇ, ತಪ್ಪು ಮಾಡಿದಾನೆ, ತಪ್ಪಿಲ್ಲ ಅಂತಲ್ಲ. ಅದಕ್ಕೆ ಕಾನೂನುಬದ್ಧವಾಗಿ ಶಿಕ್ಷೆ ಕೊಡಿಸ್ಬೋದಿತ್ತಲ್ಲ. ಒಂದು ಫೋನ್ ಮಾಡಿದ್ರೆ ಒಂದು ACP-ಗೋ SP-ಗೋ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಿದ್ರು. ಈಗ VIP ಪರ್ಸನ್ ಅವನು ದರ್ಶನ್, ಇಮಿಡಿಯೇಟ್ ಆ್ಯಕ್ಷನ್ ತೊಗೊತಿದ್ರು. ಇವ್ರು ಕಾನೂನು ಕೈ ಎತ್ಕೊಳ್ಬೇಕಾದ ಅವಶ್ಯಕತೆ ಇದ್ದಿಲ್ವಲ್ಲ. ಯಾರಿಗೋ ಮೆಸ್ಸಗೋಸ್ಕರವಾಗಿ ಒಂದು ಜೀವ ತೊಗೊಳೋದು ಯಾರಿಗೂ ರೈಟ್ಸ್ ಇಲ್ಲ ಮುಖ್ಯವಾಗಿ. ಯಾಕಂದರೆ ಒಬ್ಬ ಜೀವ ಭಾರಿ ದೊಡ್ಡದು. ನಾವು ದುಡ್ಡು ಕೊಡ್ಬೋದು ಇವತ್ತು ಜನಗಳು, ಸರ್ಕಾರದಿಂದ ಕೆಲಸ ಕೊಡ್ಬೋದು ಅವ್ರ ಹೆಂಡತಿಗೆ, ಅವ್ರ ಗಂಡ ಕೊಡೋಕ್ಕಾಗತ್ತಾ? ಜೀವ ಕೊಡೋಕ್ಕಾಗಲ್ಲ. ಯಾರ್ದು ಜೀವ ತೊಗೊಳಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಅವರೆಷ್ಟೇ VIP ಆಗಲಿ, ಸಾಮಾನ್ಯ ಮನುಷ್ಯ ಆಗಲಿ, ಕಾನೂನು ಎಲ್ಲರಿಗೂ ಒಂದೇ. ಆ ತಕ್ಕನಂತೆ ಸದ್ಯಕ್ಕೆ ಅವ್ರಿಗೆ ಬೇರೆಯವ್ರಿಗೆ, ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿದ್ರೆ ಬಿಡ್ತಿದ್ರಾ? 3 ತಿಂಗಳು 6 ತಿಂಗಳು ಬೇಲ್ ಸಿಗಲ್ಲ ಅಲ್ವಾ. ಆಮೇಲೆ ಇವ್ರ ಬಗ್ಗೆ ಬೇಕಾದಷ್ಟು ಸಾಕ್ಷಿಗಳು ಸಂಗ್ರಹಿಸಿದ್ದಾರೆ, ಬೇಕಾದಷ್ಟು ಎವಿಡೆನ್ಸ್ಗಳಿದೆ ಅಲ್ವಾ. ಈಗ ಯಾವುದೋ ಬೇನಾಮಿ ಮರ್ಡರ್ ಮಾಡ್ದವನ್ನ ಹುಡುಕಿ ಮಾಡೋ ಗಂಟಾಗ ಇದಾಗತ್ತೆ. ಇವ್ರದ್ದು ಬೇಕಾದಷ್ಟು ಮಾಡಿದ್ದಾರೆ, ಫ್ರೀ ಪ್ಲ್ಯಾನ್ ಮಾಡಬೇಕಂತಲೇ ಮಾಡಿದ್ದಾರೆ. ಅವ್ರು ದೊಡ್ಡತನ ಇರ್ತಿದ್ರೆ ಬುದ್ಧಿವಾದ ಹೇಳಿ ಒಂದು 4 ಹೊಡೆತ ಹೊಡೆದು ಇನ್ನು ಮುಂದೆ ಈ ಥರ ತಪ್ಪು ಮಾಡಬಾರ್ದು ನೀನು ಅಂತ ಹೇಳ್ಬಿಟ್ಟು ಕಳಿಸ್ಬೋದಿತ್ತು. ಅವರು ಅಷ್ಟೊಂದು ಅಭಿಮಾನದ ಮೇಲೆ ಅವ್ರಿಗೆ ಗೌರವ ಇರ್ತಿದ್ರೆ, ನಾನೊಬ್ಬ ಪಬ್ಲಿಕ್ ಪರ್ಸನ್ನು, ನನ್ನ ಮನೆಗೋಸ್ಕರ ವಾಸ್ತವವಾಗಲ್ಲ. ಅವರು ಪಬ್ಲಿಕ್ ಪರ್ಸನ್, ಒಬ್ಬ ಹೀರೋ ಅಂದರೆ ಪಬ್ಲಿಕ್ ಆಸ್ತಿನೇ. ಅದು ಪಬ್ಲಿಕ್ ಆಸ್ತಿ ಅಂತ ಗೊತ್ತಿದ್ದ ಮೇಲೆ ಅಪರಾಧ ಕೈಯಲ್ಲಿ ತೊಗೊಂಡಿದ್ದು ಮಹಾ ದೊಡ್ಡ ತಪ್ಪು. ಅವ್ರು ದೊಡ್ಡ ಸ್ಥಾನ ಇರ್ತಿದ್ರೆ ಒಂದು 4 ಹೊಡೆತ ಹೊಡೆದು ಒಂದು ACP-ಗೆ ಫೋನ್ ಮಾಡಿ ಸಬ್ ಇನ್ಸ್ಪೆಕ್ಟರ್ ಕರೆಸ್ಬಿಟ್ಟು ಈ ಥರ ಮಾಡಿದ್ದಾನೆ, ಪಬ್ಲಿಕ್ಕಲ್ಲಿ ನೀವು ನ್ಯೂಸ್ ಅಲರ್ಟ್ ಮಾಡಬೇಡಿ, ಕಾನೂನು ಕ್ರಮ ಬದ್ಧವಾಗಿ ತೊಗೊಳ್ಳಿ ಅಂದರೆ ಹಾಗೂ ಸಸ್ಪೆನ್ಸಲ್ಲೂ ತೊಗೋಬೋದಿತ್ತು. ರೈಟ್ಸ್ ಇತ್ತು, ಕಾನೂನು ಉಪಯೋಗಿಸ್ಕೋಬೇಕಾಯ್ತು. ಅವರು ಕಾನೂನು ಕೈ ಎತ್ಕೊಂಡಿದ್ದು ಮಹಾ ತಪ್ಪು. ಅಪರಾಧಿನೇ ಯಾರೇ ಆಗಲಿ. ಒಬ್ಬ ಅನ್ಯಾಯವಾಗಿ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ, ಅವನಿಗೆ ನ್ಯಾಯ ದೊರಕಲೇಬೇಕು. ಬಟ್ ಅವನೇನು ಮಾಡಿದ ಒಳ್ಳೆ ಕೆಲಸ ಅಂತಲೂ ಹೇಳ್ತಾ ಇಲ್ಲ. ಬಟ್ ಅದಕ್ಕೆ ಶಿಕ್ಷೆ ಕೊಡೋಕ್ಕೆ ಕಾನೂನಿದೆ. ಕಾನೂನು ಚೌಕಟ್ಟಿನಲ್ಲಿ ನಾವು ಕಾನೂನು ಇರೋದೇನಕ್ಕೋಸ್ಕರ? ಸಾರ್ವಜನಿಕೋಸ್ಕರ. ಅದು ಬಳಸ್ಕೋಬೇಕಾಯ್ತು. ಅದು ಬಳಸ್ಕೊಳ್ಳೋದೆ ಅವರು ಆತರಕ್ಕೆ ಬಿದ್ದು ನಾನು ಅನ್ನೋದನ್ನ ಅಹಮ್ಮಲ್ಲಿ ಮಾಡಿದ್ದು ದೊಡ್ಡ ಅಪರಾಧ. ಮೇಡಮ್, ಬೇಲ್ ಸಿಗಬೇಕು ಬೇಡ ಅನ್ನೋದಕ್ಕಿಂತ ಮುಖ್ಯವಾಗಿ ಕಾನೂನು, ನ್ಯಾಯಬದ್ಧವಾಗಿ ನೋಡಿದ್ರೆ ಕಾನೂನು ಅಂಥ ಉನ್ನತ ಸ್ಥಾನದಲ್ಲಿರೋಂಥ ವ್ಯಕ್ತಿಗಳೆಲ್ಲ ಈ ರೀತಿ ಅಪರಾಧದಲ್ಲಿ ಭಾಗಿಯಾಗ್ಬಿಟ್ರೆ ಸಮಾಜಕ್ಕೆ ಏನು ಸಂದೇಶ ಹೋಗುತ್ತೆ? ಸೊ ಕಾನೂನು ರೀತಿ ಏನಾಗಬೇಕು ಆ ಶಿಕ್ಷೆ ಕ್ರಮ ತಗೊಳ್ಳೇಬೇಕು. ಅವ್ರು ಮಾಡಿದ್ದು ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ? ತುಂಬ ಜನ ಅವ್ರಿಗೇನೆ ಇಲ್ಲ, ಅವ್ರು ಏನೇ ಆದರೂ ಆಚೆ ಬರಬೇಕು ಅಂತ. ಇಲ್ಲ, ಖಂಡಿತ ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ. ಅವ್ರಿಗಿರೋವಂಥ ಒಂದು ಇನ್ಫ್ಲೂಯೆನ್ಸ್ ಇರ್ಬೋದು ಅಥವಾ ಬಲ ಇರ್ಬೋದು, ಅದರಿಂದ ಅವರು ಕಾನೂನು ರೀತಿಯೇ ಕ್ರಮಗಳನ್ನ ತಗೊಳ್ಳೋವಂಥ ಸಾಧ್ಯತೆಗಳು ತುಂಬ ಇತ್ತು. ಆದರೂ ಅವ್ರ ಅವಕಾಶಗಳನ್ನ ಬಿಟ್ಟು ಕಾನೂನನ್ನ ಕೈಗೆ ತಗೊಳ್ಳೋದು ತಪ್ಪು. ದರ್ಶನ್ ಅವರು ಇವಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇನ್ನೊಂದು ವಾರಕ್ಕೆ ಕೋರ್ಟ್ ತೀರ್ಪು ಕೂಡ ಕೊಡುತ್ತೆ. ನಿಮ್ಮ ಪ್ರಕಾರ ಅವ್ರಿಗೆ ಬೇಲ್ ಆಗಬೇಕಾ ಬೇಡವಾ? ಮೇಡಮ್, ಬೇಲ್ ಆಗಬೇಕಾ ಬೇಡ ಅನ್ನೋದು ಅವ್ರದ್ದು ತಪ್ಪೈತೆ, ಹಂಗಿಲ್ಲ ಅದು ನೋಡು. ಅವರು ಮಾಡಿರೋರು ಅದೇ ಕೆಲಸ ಅವ್ರ ತಂದೆ ತಾಯಿ ಸಮಯನ ಕರ್ಕೊಂಬಂದು ಬುದ್ಧಿವಾದ ಹೇಳ್ಬೋದಿತ್ತು. ಅವ್ರಿಗೆ ಇಷ್ಟೆಲ್ಲ ಮಾಡಬೇಕಂತ ಅವಶ್ಯಕತೆ ಇಲ್ಲ.
ತಂದೆ ತಾಯಿನ ಮುಂದೆ ಇಟ್ಕೊಂಡು ಹೊಡಿಬೋದಿತ್ತು ಅವ್ರನ್ನ. 100% ಮಾಡ್ಬೋದಿದ್ದಾನೆ. ಈ ಥರ ದರೋಡೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಅವ್ರು ಮಾಡಿದ ತಪ್ಪು. ಅವ್ರು ಮಾಡಿದ ತಪ್ಪು ಕಾನೂನು ಏನು ಶಿಕ್ಷೆ ಕೊಡ್ತದೋ ಏನು ಮಾಡ್ತದೋ ಕಾನೂನಿಗೆ ಬಿಟ್ಟಿದ್ದು. ನಮ್ಮ ಪ್ರಕಾರ 100% ಅವ್ರು ಮಾಡಿದ ತಪ್ಪು ಅಷ್ಟೇ. ಸರ್, ಇವಾಗ ಒಬ್ರು ಮಾತು ಕೇಳ್ಕೊಂಡು ಒಬ್ರನ್ನ ಹೊಡಿಯೋದು ಬಡಿಯೋದು ಅವೆಲ್ಲ ತಪ್ಪಾಗತ್ತೆ ಮೇಡಮ್ ಅವರೇ. ಯಾರೂ ಶಾಶ್ವತ ಅಲ್ಲ. ಯಾರು ಯಾವಾಗ ಹೋಗ್ತಾರೋ ಇಲ್ಲ. ಇವಾಗಿರೋರು ನಾಳೆ ಇರೋಲ್ಲ. ಈ 3 ದಿನ ಆರ್ಭಾಟಕ್ಕೆ ಏನಕ್ಕೆ ಇವೆಲ್ಲ ಬೇಕಿತ್ತು? ಫಿಲ್ಮಲ್ಲಿ ಮಾತ್ರ ಬುದ್ಧಿವಾದ ಹೇಳ್ತಾರೆ, ರೈತರು ಅದು ಇದು ಅಂತ ಹೇಳ್ತಾರೆ. ಇವತ್ತು ಅವನು ಫ್ಯಾನ್ಸ್ ಇದ್ದಾನೆ. ಅದೇ ಅವ್ನು ತಮ್ಮ ಮಾಡಿದರೆ ಆ ಥರ ಮಾಡ್ತಾಯಿದ್ನ ಅವನು. ಅದೇ ದರ್ಶನ್ ಅವ್ರ ತಮ್ಮನೋ ಇಲ್ಲ ಇನ್ನೊಬ್ಬರು ಮಾಡಿದರೆ ಈ ಥರ ಮಾಡ್ತಾಯಿಲ್ಲ ಅದಾನೆ. ಅವ್ನು ಬಡವ, ಅವ್ರೇನೂ ಮಾಡೋಕ್ಕಾಗಲ್ಲ. ಇವರು ಫುಲ್ ಇದಿರೋರು ಇದು ಮಾಡೋರು. ಈಗ ನಾವೇನು ಮಾಡಿದ್ರೆ ನಡೀತದೆ ಅಂತ ಒಂದು ಅಹಂಕಾರ ಅಷ್ಟೇ. ಒಂದು ವಿಚಾರಲ್ಲಿ ಅದೇನು ತಪ್ಪು ಅಂತ ನಮಗೆ ಅನಿಸಿಲ್ಲ. ನಾವು ಫ್ಯಾನ್ಸೇ ಆದರೂ ಅವರು ರೇಣುಕಾಸ್ವಾಮಿ ಮಾಡಿರೋದು ತಪ್ಪೆ. ಒಂದು ಹೆಣ್ಣಂದರೆ ನಾವು ದೇವ್ರ ಸಮಾನ ನೋಡೋದು. ಅವನು ಯಾವ ಥರ ಮೆಸೇಜ್ ಮಾಡಿದ್ದಾನೆ ನೀವು ನೋಡಿದ್ರಾ? ದರ್ಶನ್ ಮಾಡಿರೋದೇ ತಪ್ಪು ಅಂತ ನಿಮಗೆ ಬರ್ತಾಯಿದೆ. ಮೆಸೇಜ್ ಯಾಕೆ ನೋಡಿಲ್ಲ ನೀವು? ಅವ್ರು ಬಿಡು, ನಿಮ್ಮ ಚಾನಲ್ದವ್ರಿಗೆ ಬೈದಿರೋದು ಅದು ತಪ್ಪೆ. ಆದ್ರೂ ಆ ಥರ ಇದು ಮಾಡೋದು ತಪ್ಪು ಅನಿಸ್ತದೆ. ಸರ್, ನೀವು ಇವಾಗ ಒಂದು ಹೇಳಿದ್ರಿ ರೇಣುಕಾಸ್ವಾಮಿ ಅವ್ರು ಮಾಡಿದ್ದು ತಪ್ಪೆ ಅಂತ. ನಾನು ಹೇಳೋದ್ರ ಪ್ರಕಾರ ಎಷ್ಟು ಜನ ದರ್ಶನ್ ಅಭಿಮಾನಿಗಳು ಬೇರೆ ಹೆಣ್ಮಕ್ಳು ಕೆಡ್ದಾಗ ಮಾತಾಡಿಲ್ಲ, ದರ್ಶನ್ ಸಮೇತ ಮಾತಾಡಿದ್ದಾರೆ. ಹಂಗಾರೆ ದರ್ಶನ್ನ ಸಾಯಿಸ್ಬೇಕಿತ್ತ? ನೋಡಿ ಮೇಡಮ್, ಆ ಥರ ಅಲ್ಲ ಅದು. ಈಗ ಆಗಿರೋದೇನೆಂದರೆ ಸರ್, ಇವಾಗ ರೇಣುಕಾಸ್ವಾಮಿ ಅವರು ಕಮೆಂಟ್ ಅಲ್ಲಿ ಆ ಥರ ಮಾಡಿದ್ದಾರೆ. ಆದ್ರೆ ದರ್ಶನ್ ಅವರು ಇಡೀ ರಾಜ್ಯ ಅವರೇ, ಹೌದು ಮೇಡಮ್, ನಾ ಹೇಳೋದೇನೆಂದರೆ ಅವರೇ ಹೊಡೆದಿದ್ದಾರೆ ಅಂತ ಯಾರು ನೋಡಿದಾರೆ? ಯಾರು ವಿಡಿಯೋ ಮಾಡಿದಾರ? ನಾನು ಕೇಳ್ತಿರೋದು ನೋಡಿದ್ದಾರೆ. ಎವಿಡೆನ್ಸ್ ಇಲ್ಲದೆ ಯಾವುದು ನ್ಯೂಸ್ ಚಾನೆಲ್ ಆಗಲಿ ಯಾರೇ ಆಗಲಿ ಈಗ ಹಂಗಲ್ಲ ಮೇಡಮ್. ಎಲ್ಲರೂ ಈಗ ಏನಾಗಿದೆ ಅಂದರೆ ಹೊಡೆದಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ನೀವು ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಪ್ರೆಸೆಂಟ್ ಸ್ಪಾಟಲ್ಲಿ ನೋಡಿದಾರೆ ಯಾರನ್ನು ವಿಡಿಯೋ ಮಾಡಿದಾರ? ಸಿಸಿ ಕ್ಯಾಮ್ರಾ ಫುಟೇಜಸ್ ಇದೆ. ಅದು ಆಟೋದಲ್ಲಿ ಅದರಲ್ಲಿ ಬಂದಿರೋದಿದೆ. ಪಟ್ಟಂಗೆರೆ ಶೆಡ್ ಟಿವಿ ಫುಟೇಜಸ್ ಇದೆ ಸರ್. ಹೊಡೆದಿರೋದಿದೆಯಾ? ಹೊಡೆದಿರೋದಿದೆ ಸರ್. ಅದು ಈಗ ಬರ್ತಾ ಇದೆಯಲ್ಲ, ಮುಂಚೆ ಬಂದಿತ್ತಾ? ಮುಂಚೆ ಬಂದಿದೆ. ಅದು ಈಗ ಏನಾಗಿದೆ ಅಂದರೆ ಒಂದಕ್ಕೊಂದು ಎಡಿಟ್ ಮಾಡ್ತಾ ಇದ್ದಾರೆ. ನನಗೆ ತಿಳಿದ್ರ ಪ್ರಕಾರ ಒಂದಕ್ಕೊಂದು ಎಡಿಟ್ ಆಗ್ತಾಯಿದೆ. ಅದು ಅಷ್ಟೇ, ಮತ್ತೇನಾಗಿಲ್ಲ ಇಲ್ಲಿ. ಅಂದರೂ ಮೆಸೇಜ್ ಮಾಡೋದು ತಪ್ಪಲ್ವಾ? ಈಗ ನಾವಾದ್ರೂ ಇನ್ನೊಬ್ರಿಗೆ ಮಾಡಿದರೆ, ಈಗ ಅವರು ನನ್ನ ಫ್ರೆಂಡು, ಅವ್ರಿಗೆ ಮಾಡಿದರೆ ಅವನಿಗೆ ಕೋಪ ಬರುತ್ತಾ ಇಲ್ವ ಹೇಳಿ? ಏನೋ ಬೈ ಮಿಸ್ಟೇಕಾಗಿ ಒಂದು ಡೇಟ್ ಹೊಡೆದಿದ್ದಾರೋ, ಹಿಂದ್ಗಡೆ ಇದ್ದಾರೋ ಫ್ರೆಂಡ್ಸು ಹೊಡೆದಿರ್ತಾರೆ. ಮಿಸ್ಟೇಕಾಗಿ ಆಗಿದೆ. ಸರ್, ಬೈ ಮಿಸ್ಟೇಕ್ ಆಗಿ ಯಾರನ್ನ ಬೇಕಾದರೂ ಹೊಡಿಬೋದು, ಸಾಯಿಸ್ಬೋದು. ಹಂಗಲ್ಲ ಮೇಡಮ್, ನಾ ಹೇಳೋದೇನೆಂದರೆ ಮೆಸೇಜ್ ಮಾಡೋದು ತಪ್ಪಲ್ವಾ? ಯಾರಿಗಾಗಲಿ ಹೆಣ್ಮಗಳಿಗೆ ಒಬ್ಬರು, ನಾನು ನ್ಯೂಸಲ್ಲಿ ನೋಡಿದೆ ತುಂಬ ಜನಕ್ಕೆ ಮೆಸೇಜ್ ಮಾಡಿ 10 ಸಿಮ್ ಕಾರ್ಡ್ ತೆಗೆದಿದ್ದೇನಂತೆ. 10 ಸಿಮ್ ಕಾರ್ಡ್ ಅಂದರೆ ಎಷ್ಟು ಜನಕ್ಕೆ ಮಾಡಿರ್ಬೋದು? ನೀವೇ ವಿಚಾರ ಮಾಡಿ. ಈಗ ತುಂಬಾ ಜನ ಮೆಸೇಜ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರೊಬ್ರೆ ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಸಿಮ್ ಕಾರ್ಡ್ ಇದೆ ಅಂತಲ್ಲ ಮೇಡಮ್. ಕ್ರೈಮ್ ಅಂತ ಒಂದಿದೆ, ಹೌದು, ಅದು ಅಂತ ಇದೆ, ಕಾನೂನು ಅಂತ ಇದೆ. ಅದಕ್ಕೆ ಕಂಪ್ಲೇಂಟ್ ಕೊಡ್ಬೋದಿತ್ತು. ಕಾನೂನ್ನ ಕೈಗೆ ತಗೊಳ್ಳೋದು ಎಷ್ಟು ಮಾತ್ರ ಸರಿ ಸರ್? ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ತಮ್ಮ ಯಾರೋ ಒಬ್ರು ಕೆಟ್ಟದಾಗ ಯಾರಿಗೋ ಮೆಸೇಜ್ ಮಾಡಿಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವ್ರ ಅಣ್ಣ ಬಂದ್ಬಿಟ್ಟು ಕರ್ಕೊಂಡು ಹೋಗಿ, ಇಲ್ಲ ಅವ್ರ ಬಾಯ್ ಫ್ರೆಂಡ್ ಬಂದು ಕರ್ಕೊಂಡು ಹೋಗಿ ಹೊಡಿಯೋಣ ಅಂತ ಕರ್ಕೊಂಡು ಹೋಗಿರ್ತಾರೆ. ಬೈ ಮಿಸ್ಟೇಕಾಗಿ ಒಂದು ಸತ್ತೋಗ್ಬಿಟ್ಟ, ನೀವು ಸುಮ್ಮನೆ ಇರ್ತೀರಾ? ಅದೇ ಮೇಡಮ್, ಈಗ ಆಗಿರೋದು ಅದೇ ಅಲ್ವಾ? ಅಲ್ಲ, ನೀವು ಸುಮ್ಮನೆ ಇರ್ತೀರಾ? ಸುಮ್ಮನೆ ಇರಲ್ಲ. ಯಾರ ಮನೆ ಹೆಣ್ಮಕ್ಳಾದ್ರೂ ಅಷ್ಟೇ. ನಮ್ಮ ಮನೆ ಆದ್ರೇನು, ಇನ್ನೊಂದು ಮನೆ ಆದ್ರೇನು, ಹೆಣ್ಮಕ್ಳು ಮೆಸೇಜ್ ಮಾಡೋದು ತಪ್ಪೇ ಅಲ್ವಾ? ಒಂದು ವಿಚಾರ ತಪ್ಪು ಅನ್ಲಕ್ಕೆ ಅವರು ಹೊಡೆದಿಲ್ಲ. ಅದು ಒಂದೆರಡು ಕೋಪದಲ್ಲಿ ಯಾರಾದರೂ ಹೊಡಿತಾರೆ. ಈಗ ನಮ್ಮ ಮನೆ ಹೆಣ್ಮಕ್ಳಿಗೆ ಬಂದರೆ ಹೊಡಿತೀವಿ. ಆ ಮಿಸ್ಟೇಕಾಗಿ ಏಟ್ ಬಿದ್ದಿರ್ಬೋದು, ಎಲ್ಲರೂ ಒಂದು ಜಾಗ ಬಿದ್ದು ಸತ್ತೋಗಿರ್ಬೋದು ಅಷ್ಟೇ. ಹಂಗಂತ ಬೇಕಂತ ಸಾಯಿಸಂಥದ್ದು ಹೊಡೆದಿಲ್ಲ. ಅವರು ಕೋಪದಲ್ಲಿ ಹೊಡೆದಿದ್ದಾರೆ. ಕೋಪ ಎಲ್ಲರಿಗೂ ಬರುತ್ತೆ ಮೇಡಮ್, ಯಾರಿಗೆ ಬರಲ್ಲ ಹೇಳಿ? ಮೆಸೇಜ್ ಮಾಡಿದ್ರೆ ನನಗೆ ಬರುತ್ತೆ ಕೋಪ. ಕೋಪದಲ್ಲಿ ಹೊಡಿಬೋದು, ನಾನು ಹೊಡಿತೀನಿ. ತಪ್ಪಲ್ವ ಅದು? ಕೋಪ ಬಂದರೆ ನಾನು ಹೊಡಿತೀನಿ. ನಾ ಹೇಳ್ತಾ ಇದ್ದೀನಿ, ಅವ್ರು ದರ್ಶನ್ ಸರ್ ಹೊಡೆಯೋದೇನು ತಪ್ಪಿಲ್ಲ ಸರ್. ಹೊಡೆದ್ರೆ ಓಕೆ, ಕಿಡ್ನಾಪ್ ಮಾಡಿಸೋದು ಅಥವಾ ಅವರ ಹೌದು ಮೇಡಮ್. ಈಗ ನಾ ಹೇಳ್ತಾ ಇದ್ದೀನಲ್ಲ, ಈಗ ನಾ ಯಾರಿಗೆ ಮಾಡಿದ್ರೆ, ನಾ ಇಲ್ಲಿ ಚಿಕ್ಕಬಣ್ಣವರಲ್ಲಿದ್ದೀನಿ, ಅವ್ರು ಬಂದು ನಾನು ಮಾಡ್ತಾರೆ. ಅದು ನಾನು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಹೊಡಿತಾರೆ. ಯಾಕೆ ಹೊಡಿಯಲ್ಲ ಹೇಳಿ? ತಪ್ಪು ಮಾಡಿದ್ರೆ ಯಾರಿಗಾದ್ರೂ ಶಿಕ್ಷೆ ಆಗುತ್ತಲ್ವ? ಹಂಗಾದ್ರೆ ನಮ್ಮ ಕಾನೂನು ಪೊಲೀಸವ್ರ ಅವಶ್ಯಕತೆ ಇಲ್ಲ, ನಾವೇ ಈಗ ಯಾರೋ ಬಿಜಾಪುರದಿಂದ ಒಬ್ಬರು
ಯಾರವರು ಲಾಯರ್ ಅವರು ಬಂದಿರು ಎನ್ಕ್ವೈರಿಗೆ ಮೊನ್ನೆ, ಒಳಗಡೆ ಬಿಟ್ಟಿಲ್ಲ ಅವರಿಗೆ. ಅವ್ರ ಪರವಾಗಿ ಎನ್ಕ್ವೈರು ಲಾಯರ್ಗಳಿಗೆ ಒಳಗಡೆ ಬಿಡ್ತಾ ಇಲ್ಲ. ಎದಕ್ಕೆ ಹೇಳಿ? ಅಂದರೆ ಅವ್ರನ್ನು ಪರ್ಮನೆಂಟಾಗಿ ಒಳಗಡೆ ಇಡಬೇಕಂತ ಪ್ಲ್ಯಾನ್ ಇದೆಯಾ? ಹೆಂಗೆ? ಅದು ಬೇಕಾಗಿರೋದು ನಮಗೆ, ಫ್ಯಾನ್ಸ್ಗಳಿಗೆ ಬೇಕಾಗಿರೋದು ಅದು ಮೇನ್. ಅಂದರೆ ಲಾಯರ್ಗಳು ಒಳಗಡೆ ಬಿಡ್ತಾ ಇಲ್ಲ. ಪರ್ಮಿಷನ್ ತೊಗೊಂಬನ್ನಿ, ಅದು ತೊಗೊಂಬನ್ನಿ. ಲಾಯರ್ ಕೋರ್ಟ್ ಇರೋದೇ ಲಾಯರ್ಗಳು ಹೋಗ್ಲಿಕ್ಕೆ ಒಳಗಡೆ. ಅವ್ರಿಗೆ ಪರ್ಮಿಷನ್ ತೊಗೋಕಂದ್ರೆ ಹೆಂಗೆ ಹೇಳಿ? ನಮ್ಮಂಥ ಸಾಮಾನ್ಯ ಜನಕ್ಕೆ ಬಿಡಲ್ಲ ಅಂದರೆ ತಪ್ಪು. ಅದು ಲಾಯರ್ಗಳಿಗೆ ಏನಕ್ಕೆ ಬಿಟ್ಟಿಲ್ಲ ಹೇಳಿ? ಪೊಲೀಸವ್ರು ಬಿಡ್ತಾ ಇಲ್ಲ. ನಾನು ನ್ಯೂಸಲ್ಲಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ, ಒಳಗಡೆ ಬಿಡ್ತಾ ಇಲ್ಲ. ಗೊತ್ತಿರುತ್ತೆ ಅಲ್ಲಿ ದರ್ಶನ್ ಅವ್ರಿಗೆ ತೊಂದರೆ ಆಗ್ಬೋದು ಅಂತ ಬಿಡದೆ ಇರ್ಬೋದೇನೋ. ಲಾಯರ್ಗೆ ಏನು ತೊಂದರೆ ಆಗುತ್ತೆ ಮೇಡಮ್? ಅಲ್ಲ, ಅವ್ರ ಲೆಕ್ಕಾಚಾರ ಹಂಗೆ ಇರ್ಬೋದೇನೋ. ನೀವು ಹೇಳಕ್ಕಾಗಲ್ಲ ಅಲ್ವಾ? ಹಂಗಲ್ಲ ಮೇಡಮ್, ಲಾಯರ್ ಇರೋದ ಅವ್ರಿಗೆ ಒಂದು ಇದು ಕಾನೂನು ಪ್ರಕಾರ ಅವ್ರಿಗೆ ಬೇಲ್ ಮೇಲೆ ಬಿಡಬೇಕು ಏನಂತ ಕೇಳಕ್ಕೆ ಹೋಗ್ತಾ ಇದ್ದಾರೆ. ಲಾಯರ್ಗೆ ಒಳಗಡೆ ಬಿಟ್ಟಿಲ್ಲ ಅಂದರೆ ಯಾವುದು ಹೇಳಿ? ನಮ್ಮಂಥ ಸಾಮಾನ್ಯ ಜನಕ್ಕೆ ಫ್ಯಾನ್ಸಿಗೆ ಬಿಡೋದು ಬೇಡಿ ಒಳಗಡೆ. ಲಾಯರ್ಗೆ ಬಿಟ್ಟಿಲ್ಲ ಅಂದರೆ ಅವ್ರನ್ನ ಆಚೆ ತರೋದು ಹೆಂಗೆ? ಎನ್ಕ್ವೈರಿ ಮಾಡೋದು ಹೆಂಗೆ ಹೇಳಿ? ಇವಾಗ ಸರಿ ನನ್ಗೆ ಹೇಳಿ, ಇವಾಗ ಯಾರೇ ಆಗ್ಲಿ ಹೊಡಿಬೋದು ಅನ್ನೋ ಹಕ್ಕು ಯಾರಿಗೂ ಇಲ್ಲ ಸರ್. ಯಾರು ಬೇಕಂತ ಯಾರು ಹೊಡೆಯೋದ ಮೇಡಮ್? ಒಂದು ಸೊಳ್ಳೆ ಈಗ ಸೊಳ್ಳೆ ಬಂದು ಕುಂತಿರುತ್ತೆ, ಅದನ್ನ ನಮಗೆ ಕಚ್ಚಿದ್ರೆ ತಾನೇ ನಾವು ಹಿಂಗೆ ಹೊಡೆಯೋದು. ಅದಕ್ಕೆ ಸರ್ ಸೊಳ್ಳೆಗೂ ಮನುಷ್ಯನಿಗೂ ವ್ಯತ್ಯಾಸ. ಅದನ್ನ ಜೀವನ ಇದೆ ಮೇಡಮ್, ಅದಕ್ಕೆ ಜೀವನ ಇದೆ. ಪ್ರಾಣಿ ಪಕ್ಷಿ ಮತ್ತು ಪ್ರತಿಯೊಂದಕ್ಕೂ ಜೀವನ ಇದೆ. ಆ ಥರ ನೀವು ಯಾಕತ್ತೆ ಅದಕ್ಕೆ? ಅಂದರೆ ಅದಕ್ಕೆ ಹಕ್ಕಿಲ್ವಾ ಓಡಾಡೋಕ್ಕೆ? ಏನಾಗಲಿ, ಒಂದು ಪಕ್ಷಿ ಇರಲಿ ಪ್ರಾಣಿ ಇರಲಿ, ಅದು ಸ್ವತಂತ್ರ ಇದೆ. ಭೂಮಿ ಮೇಲೆ ಬಂದಂದರೆ ಪ್ರತಿಯೊಂದು ಪ್ರಾಣಿ ಮನುಷ್ಯರಿಗೆ ಎಲ್ಲರಿಗೂ ಸ್ವತಂತ್ರ ಇದೆ. ಸರ್ ಸ್ವತಂತ್ರ ಇದ್ರೆ ಕಾನೂನು ಏನಕ್ಕೆ ಸರ್ ನಿಮಗೆ? ಹಂಗಾದ್ರೆ ನಿಮಗೆ ಗೌರ್ಮೆಂಟ್ ಯಾಕೆ? ಎಲೆಕ್ಷನ್ ಬಂದಾಗ ಏನು ಕೋಟ್ ಹಾಕ್ತೀರಾ? ನೀವೊಂದು ಪ್ರಜೆ ಅಂತ ಏನಕ್ಕೆ ಅನ್ಸ್ಕೋತೀರಾ? ಮತ್ತೆ ಭಾರತದಲ್ಲಿ ಸ್ವತಂತ್ರ ಇದೆಯಲ್ಲ ನಿಮಗೆ. ಮೇಡಮ್ ಹಂಗೆ ಮಾತಾಡ್ಕೊಂತ ಹೋದ್ರೆ ಇವತ್ತೊಂದು ಡೇಸ್ ನಾವು ಮಾತಾಡಿದ್ರು ಮುಗಿಯಂಗಿಲ್ಲ. ಕಾನೂನು ಹೋದರೆ ನನಗೆ ಡೈಲಿ ಅದೇ ನ್ಯೂಸ್ ನೋಡ್ತಾ ಇರ್ತೀನಿ. ಯಾರ್ಯಾರು ಏನು ಮಾಡಿದ್ದಾರೆ, ಯಾರ್ಯಾರು ಏನು ಮಾಡ್ತಾಯಿಲ್ಲ, ರೈತರಿಗೆ ಏನಾಗ್ತಿದೆ, ಯಾರಿಗೇನು, ನಮ್ಮ ಕ್ಯಾಬ್ ಡ್ರೈವರ್ದವ್ರಿಗೆ ಏನಾಗ್ತಿದೆ ಎಲ್ಲ ಗೊತ್ತು. ಈಗ ಮಾತಾಡ್ಕೊಂಡು ಕೊಡೋಕ್ಕೂ ನಮಗೂ ಟೈಮ್ ಇಲ್ಲ, ನಿಮಗೂ ಟೈಮ್ ಇಲ್ಲ. ನಾ ಡ್ಯೂಟಿಗೆ ಹೋಗ್ಬೇಕು, ಏನು ಮಾಡೋಣ ಹೇಳಿ? ಹಂಗೆ ಒಂದಕ್ಕೊಂದು ಮಾತಾಡಿದ್ರೆ ತುಂಬ ಇದೆ. ಇವತ್ತು ಆಗೋದೇ ಇಲ್ಲ ಮಾತಾಡೋಕ್ಕೆ. ನಮಗೆ ಈಗ ದರ್ಶನ್ ಅವ್ರದ್ದು ಹೇಳಿ ಸಾಕು. ನನಗನ್ಸಿದ ಮಾಡಿದ್ರೆ ತಪ್ಪಿಲ್ಲ ಮೇಡಮ್. ಅವ್ರದ್ದು ಎಷ್ಟೋ ಜನಕ್ಕೂ ಒಳ್ಳೇದು ಮಾಡಿದ್ದಾರೆ. ಆಶ್ರಮ ಇದೆ, ಅನಾಥಾಶ್ರಮ ಕಟ್ಟಿದ್ದಾರೆ. ಎಷ್ಟೋ ಜನ ಬಡ ಮಕ್ಕಳಿಗೆ ಇದು ಕೊಟ್ಟಿದ್ದಾರೆ, ಆಟೋ ಕೊಡಿಸಿದ್ದಾರೆ, ಮಾಡಿದ್ದಾರೆ. ಅವರು ಸುಮ್ಮನೆ ಯಾರನ್ನ ಸಾಯಿಸಲ್ಲ ಹೇಳಿ, ಸುಮ್ಮನೆ ಯಾರನ್ನ ಸಾಯ್ತಾರೆ. ಅವರು ಒಳ್ಳೆಯವರೇ, ಕೋಪದಲ್ಲಿ ಆಗಿದೆ ಅಷ್ಟೇ. ಅಂದರೆ ಎಷ್ಟೋ ಜನ ಹೆಣ್ಮಕ್ಳು ರೇಪ್ ಆಯ್ತಲ್ಲ, ಅವಾಗ ಯಾರು ಏನು ಮಾಡಿದ್ರು ಹೇಳಿ ಮೇಡಮ್? ಅಂದರೆ ಅವ್ರಿಗೆ ಅದು ಇಲ್ವಾ, ಮನಸ್ಸತ್ವ ಇಲ್ವಾ? ರೇಪ್ ಮಾಡಿರ ಅವ್ರಿಗೆ ಒಳಗಡೆ ಹಾಕಿ ಏನಾರು ಮಾಡೋದು ಮಾಡಿ ಅಲ್ಲ. ಇಲ್ಲೇ ನಮ್ಮ ಅಬ್ಗಿರಿ ಪಾರ್ಕ್ ಹತ್ರ ಮೊನ್ನೆ ಒಂದು ಮರ್ಡರ್ ಆಯಿತು. ಅದ್ರ ಬಗ್ಗೆ ಯಾರು ತೊಗೊಂಡ್ರು ಮೇಡಮ್? ಇಲ್ಲೇ ನಾವು ನೋಡಿದ್ದೀನಿ. ನಾಷ್ಟ ಇದಾರಲ್ಲ, ಅವ್ರನ್ನ ಒಳಗಡೆ ಹಾಕಿದ್ರ? ಅದು ನಿಮಗೆ ಗೊತ್ತಿರಬೇಕು. ನಾನು ನೋಡಿದ್ದೀನಿ, ಹಾಕಿಲ್ಲ. ಒಳಗಡೆ ಹೋಯ್ದ್ರು ಮತ್ತೆ ಆಚೆ ಬಿಟ್ರು. ಸರ್ ಅದು ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಅಂದರೆ ಪೊಲೀಸ್ ಅವರು ಕರೆಕ್ಟಾಗಿ ನಾವು ದರ್ಶನ್ ಸರ್ ಅವ್ರದ್ದು ತಪ್ಪಿಲ್ಲ ಮೇಡಮ್, ತಪ್ಪೇ ಇಲ್ಲ. ನಾನು 100 ಸಲ ಕೇಳಿದ್ರೆ 100 ಸಲ ಇದನ್ನೇ ಹೇಳೋದು. ತಪ್ಪು ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಅವನು ರೇಣುಕಾ ಸ್ವಾಮಿ ಅವರು ಮಾಡಿದಾರಲ್ಲ. ಅವ್ರು ಕೊಲೆ ಮಾಡಿಲ್ಲ. ಯಾರು? ರೇಣುಕಾ ಸ್ವಾಮಿ ಅವರು. ಅಂದರೆ ನಾವು ನಿಮಗೆ ಮೆಸೇಜ್ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ಈಗ ಅದನ್ನ ಹೇಳಿ. ಹೆಣ್ಣು ಮಕ್ಕಳಿಗೆ ನಮಗೆ ಗೌರವ ಇದೆ ಅನ್ನೋದೊಂದಿದೆ ಸರ್. ಯಾವ ಹೆಣ್ಣು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಮೇಡಮ್. ಸೈಬರ್ ಕ್ರೈಮ್ ಅಂತ ಹೆಣ್ಣು ಅಂದರೆ ಏನು ಹೇಳಿ? ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಯಾರು ಹೆಣ್ಣು ಮಕ್ಕಳು ಹೋಗುತ್ತಾರೆ ಹೇಳಿ? ಅಂತ ಒಂದಿದೆ ಸರ್. ಅಂಡ್ ಇನ್ನೊಂದು ಏನು ಅಂತ ಅಂದರೆ ನೀವು ಅವರು ಮೆಸೇಜ್ ಮಾಡಿದ್ದಾರೆ, ಅವ್ರಿಗೆ ಹೇಳಿದ್ದಾರೆ ಹೆಣ್ಣು ಯಾರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಲ್ಲ. ನಾವು ಗಂಡಸು ಮಕ್ಕಳು ಹೋಗ್ತೀವಿ, ಎಲ್ಲಿ ಬೇಕಾದಲ್ಲಿ ಹೋಗ್ತೀವಿ. ಹೆಂಡತಿ ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಲು ಎತ್ತಿಲ್ಲ, ಅವ್ರೇನು ಹೆಂಗಸರಲ್ಲ. ಅದು ಈಗ ಹಸ್ಬೆಂಡ್ ಅಲ್ಲ, ಓಡಾಡಬೇಕಾಗುತ್ತಲ್ಲ. ಇದು ಪರ್ಸನಲ್ ಆಗಿ ಹೇಳಿದ್ದಾರೆ. ಒಂದು ವ್ಯಕ್ತಿ ಹೆಂಡತಿಗೆ ಹಂಗೆ ಬಾರಿಸ್ತಾರೆ, ಹಂಗೆ ಹೊಡಿತಾರೆ ಅಂತಂದ್ರೆ ಅವ್ರ ಮನುಷ್ಯತ್ವ ಎಂತದ್ ಸರ್? ಯಾರು ಕೋಟಿ ಕೊಟ್ಟು ಸಹಾಯ ಮಾಡಿದ್ರೆ ಏನು ಉಪಯೋಗ ಇದೆ? ಒಂದು ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತಂದ್ರೆ ಅವರು ಹಂಗದ ಮೇಡಮ್. ಅವರು ಅದು ಕೆಲವು ಎಡಿಟ್ ಫೋನಲ್ಲಿ ಬಂದು ಎಡಿಟ್ ಇದೆ, ಕೆಲವು ಒಂದು ಎಡಿಟ್ ಮಾಡ್ತಿದ್ದಾರೆ. ಸಂಸಾರಲ್ಲಿ ಎಲ್ಲ ಹಿಂದೆ ಯಾವ
ಡಿ 2 ಆಪ್ಷನ್ ಇರಲಿಲ್ಲ ಸರ್. ಅದು ಈಗ ಪ್ರೆಸೆಂಟ್ಲಿ ಏನಾಗಿದೆ ಅಂದರೆ ಏನಾಗಿದೆ ಗೊತ್ತಾ, ಹೆಣ್ಮಕ್ಳು ಹೊಡಿತಾರೆ, ಹೆಣ್ಣು ಮಿಸಸ್ ಅಂದಮೇಲೆ ಕೋಪದಲ್ಲಿ ಹೊಡಿತಾರೆ, ಬೈತಾರೆ. ಆದರೂ ಅದು ಒಂದಕ್ಕೊಂದು ಏನಾಗಿದೆ, ಈಗ ಫೋನಲ್ಲಿ ಎಲ್ಲ ಇದು ಮಾಡ್ತಿದ್ದಾರೆ. ಕಿವಿಗೆ ಗನ್ನೆಲ್ಲ ಎತ್ಕೊಂಡು ಹಿಂಗೆ ಹಾಕಿ ಜಜ್ಜಿದ್ರಲ್ವಾ, ಅದು ಯಾರು ನೋಡಿದ್ರು? ಅದು ಮತ್ತೆ ಅವರು ಇಲ್ದೇನೆ ಅಲ್ಲ ಮೇಡಮ್, ಹೊಡಿಯೋಕೆ ಬಿಡೋಕೆ ಅಂತ ದರ್ಶನ್ ಅವರು ಬಾರಲ್ಲಿ ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾರೆ, ಅದಕ್ಕೆ ಫ್ಯಾನು. ಸುಮ್ಮನೆ ಯಾರು ಮಾಡಲ್ಲ ಮೇಡಮ್. ನಿರ್ಮಾಪಕರ ಮೇಲೆ ಕೈ ಮಾಡ್ತಾರೆ, ಅದಕ್ಕೆ ಫ್ಯಾನು. ಇವತ್ತೊಬ್ರನ್ನ ಕಿಡ್ನಾಪ್ ಮಾಡಿಸಿ ಕರ್ಕೊಂಡು ಅಂದರೆ ತಪ್ಪು ಮಾಡಿದ್ರೆ ಮಾತ್ರ ಆಗುತ್ತೆ, ಸುಮ್ಮನೆ ಯಾರಿಗೆ ಕೈ ಮಾಡಲ್ಲ. ಏನು ತಪ್ಪು ಮಾಡಿರ್ತಾರೆ ಸರ್? ಈಗ ಏನೇ ಮಾತಾಡಿದ್ರು ಅಲ್ಲಿಗೆ ಬರುತ್ತೆ ಅದು. ಹೆಂಗೆ ಗೊತ್ತಾ ನೋಡಿ, ಯಾರೇ ಒಂದು ಸಮಾಜದಲ್ಲಿ ಒಂದು ತಪ್ಪು ಮಾಡಲಿ, ಯಾರೇ ಒಂದು ಕೆಟ್ಟ ಕೆಲಸ ಮಾಡಲಿ, ಅದಕ್ಕೊಂದು ಕಾನೂನು ಇದೆ. ಕಾನೂನು ಏನಕ್ಕಿದೆ, ಕೋರ್ಟ್ ಏನಕ್ಕಿದೆ, ಲಾಯರ್ಗಳು ಏನಕ್ಕೆ, ಮತ್ತು ಅಭಿಮಾನಿಗಳು ಎಲ್ಲ ನಮ್ಮ ದರ್ಶನ್ ಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ಬಿಟ್ರೆ ಅವ್ರು ಒಳ್ಳೇದು ಮಾಡಿದ್ದಾರೆ. ಒಳ್ಳೇದು ಮಾಡಿದ್ರು ಒಳ್ಳೆ ತಂದಿಂದ ಇರಬೇಕಿತ್ತು ಅವರು. ಯಾವುದೋ ನೋಡಿ ಆಕಸ್ಮಿಕವಾಗಿ ಆಗಿದ್ರೆ ಏನೋ ಆಕ್ಸಿಡೆಂಟ್ ಆಯಿತು ಹೋಗ್ತಾ ಇದೆ, ಆಕಸ್ಮಿಕವಾಗಿ ಆಯ್ತು ಅಂದರೆ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ. ಬಟ್ ಎಲ್ಲ ಮೀಡಿಯಾದವರು ಇದ್ದಾರೆ, ಸಾಕ್ಷಿಗಳು ಇದೆ, ಅವ್ರಿಗೊಂದು ಇಂಟ್ರು ಮಕ್ಕಳಿದ್ದಾರೆ. ಅವ್ರ ತಾಯಿ ಸತ್ತಿರೋ ಅಂಥ ವ್ಯಕ್ತಿ ಹೆಂಡತಿಗೆ ಹೊಟ್ಟೆಲಿ ಒಂದು 5 ತಿಂಗಳು ಮಗು ಇದೆ. ಈಗ ಆ ಮಗು ಆಚೆ ಬಂದಿದ ಮೇಲೆ ತಂದೆ ಎಲ್ಲಿ ಅಂತ ಕೇಳಿದ್ರೆ ಯಾರು ಉತ್ತರ ಕೊಡ್ತಾರೆ ಅದಕ್ಕೆ? ಇದಕ್ಕೆ ನಾನು ಹೇಳ್ತೀನಿ ಅಲ್ಲಲ್ಲ, ಯಾರೇ ಆಗಿರಲಿ, ದರ್ಶನ್ ಅಭಿಮಾನಿ, ನಾವು ಅಭಿಮಾನಿನೇ ಅಂತ ನಾವೇನಿಲ್ಲ. ಈ ಕನ್ನಡ ಫಿಲ್ಮ್ ಸ್ಟಾರ್ ಅಭಿಮಾನಿಗಳೇ ನಾವು. ಅಂಥ ಅಭಿಮಾನಿಗಳು ಫಿಲಿಮ್ ಆ್ಯಕ್ಟರ್ಸು ಇದು ಫಿಲಿಮ್ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ರಲ್ಲ ಹೀರೋ, ತಂದೆ ತಾಯಿನ ಹೆಂಡತಿ ಮಕ್ಕಳನ್ನ ಸಾಕ್ತಾನಲ್ಲ ಅವನು ಸಮಾಜದಲ್ಲಿ ಹೀರೋ. ಒಬ್ಬ ಇಡೀ ನಾನು ಹೇಳ್ತೀನಿ, ತಂದೆ ತಾಯಿನ ಹೆಂಡತಿ ಮಕ್ಕಳನ್ನ ಸಾಕ್ತಾನಲ್ಲ ಅವನು ರಿಯಲ್ ಹೀರೋ. ಇದು ಸುಮ್ಮನೆ ಆ್ಯಕ್ಟಿಂಗ್ ಮಾಡಿಬಿಟ್ಟು ಲಾಂಗು ಮಚ್ಚಿ ಇಟ್ಕೊಂಡ್ಬಿಟ್ಟು ಆ್ಯಕ್ಟಿಂಗ್ ಮಾಡಿಬಿಟ್ರೆ ಜನಗಳು ಕೆಟ್ಟೋಗ್ತಾರೆ. ಒಂದು ಒಳ್ಳೆ ಇದು ಮೆಸೇಜ್ ಕೊಡ್ಬೇಕ್ರಿ. ಹೀರೋಗಳೇ ಈ ಥರ ಮಾಡಿದ್ರೆ ಅಭಿಮಾನಿಗಳೇನಾಗ್ತಾರೆ, ನಮ್ಮ ಬಾಸ್ ಹಿಂಗೆ ಮಾಡಿದ್ದಾರೆ, ಡಿ ಬಾಸ್ ಹಿಂಗೆ ಮಾಡಿದ್ದಾರೆ, ಅದೆಲ್ಲ ತಪ್ಪು ಕಲ್ಪನೆ ಬರುತ್ತೆ ಅಲ್ವಾ? ಒಂದು ಅಭಿಮಾನಿ ಆಗಬೇಕಂದ್ರೆ ಅವ್ರು ಮಾಡ್ತಿರೋ ಸಮಾಜಕ್ಕೆ ಒಳ್ಳೆ ಕೆಲಸ. ಈಗ ಪುನೀತ್ ರಾಜ್ಕುಮಾರ್ ಸತ್ತಿದ್ದಾರೆ, ಆದರೂ ಅವರು ಜೀವಂತಾಗಿ ಬದುಕಿದ್ದಾರೆ. ಯಾಕಂದರೆ ಎಲ್ಲೋದ್ರೂ ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ತೀವಿ ನಾವು. ಯಾಕೆ ಗೊತ್ತಾ ಮಾತಾಡೋದು? ಜೀವಂತ ಇರೋ ಅಂಥ ವ್ಯಕ್ತಿಗೆ ನಾವು ಮಾತಾಡೋದು ಅಲ್ವಾ? ಸತ್ತಿರೋನು ಯಾವ ಮಾತಾಡ್ತಾರೆ? ಡೆಡ್ ಬಾಡಿ ಅವನು ಅಷ್ಟೇ, ಸ್ಕ್ರಾಪ್ ಅವನು ತೊಗೊಂಡೋಗಿ ಮಡ್ ಮಾಡಿಬಿಡ್ತೀವಿ. ಈಗ ಪುನೀತ್ ರಾಜ್ಕುಮಾರ್ ಅಂದರೆ ಒಂದು ಒಳ್ಳೆ ವ್ಯಕ್ತಿ, ಅವ್ನು ತೋರಿಸ್ಕೊಂಡು ಇಲ್ಲ ನಾನು ಮಾಡಿದ್ದೀನಿ ಅಂತ ಹೇಳಿ ಆ ಮನುಷ್ಯ ಹೋಗಿದ ಮೇಲೆ ಎಲ್ಲರಿಗೂ ಗೊತ್ತಾಗಿರೋದು ಏನಂತ, ಇಷ್ಟು ಅನಾಥಾಶ್ರಮ ಮಾಡಿದ್ದಾರೆ, ಬಡವ್ರಿಗೆ ಪಿಂಚಿನ್ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಮತ್ತು ಇನ್ನೇನೇನು ಮಾಡಿದ್ದಾರೆ. ಬಟ್ ಇದೆಲ್ಲ ಒಳ್ಳೆ ಕೆಲಸ ಅಲ್ಲ. ಇದು ಒಳ್ಳೆ ಕೆಲಸ ಅಲ್ಲ. ಇದು ನಮ್ಮ ಕರ್ನಾಟಕಕ್ಕೆ ಕೆಟ್ಟ ಮೆಸೇಜ್. ಇದು ಚಿಕ್ಕ ಮಕ್ಕಳು ನೋಡ್ತಾ ಇದ್ದಾರೆ ಈಗ ಮೀಡಿಯಾದಲ್ಲಿ. ಟಿ ವಿ ಆನ್ ಮಾಡಿಬಿಟ್ಟು ನೋಡೋಣ ಅಂದರೆ ದರ್ಶನ್ ಒಂದು ಸಿಗರೇಟ್ಗೋಸ್ಕರ ಪರದಾಡ್ತಾ ಇದ್ದಾರೆ. ಒಂದೇ ಒಂದು ಸಿಗರೇಟಿಗೋಸ್ಕರ ಪ್ಯಾಕು ಸಿಗರೇಟ್ ಸೇರ್ತಂಥ ವ್ಯಕ್ತಿ ಇವತ್ತು ಒಂದೇ ಒಂದು ಸಿಗರೇಟಿಗೆ ಪರದಾಡ್ತಾ ಇದ್ದಾರೆ. ಜೈಲಲ್ಲಿ ಊಟ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಇದೆಲ್ಲ ಏನಕ್ಕೆ ಕೊಡ್ತಾ ಇದ್ದಾರೆ? ಪೊಲೀಸು ಕಾನೂನು ಏನಕ್ಕೆ ಇರೋದು? ಲಾಯರ್ ಏನಕ್ಕೆ? ಜಡ್ಜ್ ಏನಕ್ಕೆ? ಕಾನೂನು ಏನಕ್ಕೆ ಇರೋದು? ಮತ್ತೆ ಕಾನೂನೆಲ್ಲ ಮಾಡ್ತಾ ಇದ್ದಲ್ಲ. ಈಗ ನಾವು ಸುಮ್ಮನೆ ಅಭಿಮಾನಿಗಳು ಇಲ್ಲ ನಮ್ಮ ಡಿ ಬಾಸ್ ಮಾಡಿರೋದು ಕರೆ, ಅದು ತಪ್ಪದು. ನಾಳೆ ನಮ್ಮ ಮಕ್ಳಿಗೂ ಅದು ಕೆಟ್ಟ ಮೆಸೇಜೇ. ಅದು ಯಾರಿಗೇ ಆಗಲಿ ಒಂದು ಹೊಡೆದ್ಬಿಡ್ಬೋದಾ? ನಿಮ್ಗೆ ಅಷ್ಟು ಅಧಿಕಾರ ಇದ್ದವರು ಅಲ್ಲಲ್ಲ. ಈಗ ನಾವು ನೋಡಿ, ಈಗ ನಮ್ಮ ಹೆಂಡತಿ ಮಕ್ಳನ್ನ ಸಾಕೋಕ್ಕೋಸ್ಕರ ಹಳೆ ಬಟ್ಟೆ ಹಾಕಿದ್ದೀನಿ. ಬೆಳಗ್ಗೆ ಎದ್ರೆ ನಾನು ಬರಬೇಕು. ಯಾಕೆ? ನನ್ನ ಹಿಂದೆ 5 ಜನ ತಿನ್ನೋರಿದ್ದಾರೆ ಅಲ್ವಾ? ನಾವು ಕಷ್ಟಪಟ್ಟರೆ ನಮ್ಮ ಹೆಂಡತಿ ಮಕ್ಕಳು ತಿಂತಾರೆ. ನಾನೊಬ್ಬ ಮಲಿಕೊಂಡ್ರೆ ನಮ್ಮ ಹೆಂಡತಿ ಮಕ್ಳು ಏನಾಯ್ತಾರೆ ಬೀದಿಗೆ ಬರ್ತಾರೆ. ಇದು ರೀ ಹೀರೋತನ. ಇದೆಲ್ಲ ಸುಮ್ಮನೆ ಯಾವ ಕರ್ಕೊಂಬಂದ್ಬಿಟ್ಟು ರೂಮಲ್ಲಿ ಹಾಕೊಂಡ್ಬಿಟ್ಟು ಹೊಡೆದ್ಬಿಟ್ಟು ನನಗೆ ಅಧಿಕಾರಿಗಳಿದ್ದಾರೆ ಅವ್ರಿದ್ದಾರೆ, ಅವೆಲ್ಲ ತಪ್ಪು ಮಾತದು. ದರ್ಶನ್ ಒಳ್ಳೆ ವ್ಯಕ್ತಿ, ಏನೋ ಆಕಸ್ಮಿಕವಾಗಿ ಮಾಡಿದ್ದಾರೆ, ಏನೋ ಅವ್ರು ಬೇಕು ಅಂತ ಮಾಡಿಲ್ಲ. ಬಟ್ ಆಗಿದ್ರೆ ಅನುಭವಿಸ್ಬೇಕಷ್ಟೇ, ಅನುಭವಿಸ್ಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇಲ್ಲ ಬೇಲೆಲ್ಲ ಬರ್ಬೋದು, ಏನಾದ್ರು ಬರ್ಬೋದು. ಬಟ್ ಏನಂದರೆ ಅದಕ್ಕೆ ತಿದ್ಕೊಬೇಕಷ್ಟೇ. ಯಾಕಂದರೆ ಎಲ್ಲ ಫಿಲಿಮ್ ಸ್ಟಾರ್ಗಳು ಕನ್ನಡ ಹೀರೋ ಅಂದರೆ ಒಬ್ಬರೇ ದರ್ಶನ್ ಅಲ್ಲ, ಎಲ್ಲರೂ ಇದ್ದಾರೆ. ಯಶ್ ಇದ್ದಾರೆ, ಶಿವರಾಜ್ ಕುಮಾರ್, ಎಲ್ಲ ಹೀರೋಗಳಿದ್ದಾರೆ. ಬಟ್ ಈ ಥರ ಮೆಸೇಜ್ ಯಾರು ಮಾಡಿಲ್ಲ. ಬಟ್ ಇದೇನಾಗಿದೆ ಅಂದರೆ ಇವರು ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾರೆ, ಎಲ್ಲರಿಗೂ ಗೊತ್ತಾಗಿದೆ ಅಷ್ಟೇ, ಇನ್ನೇನು ಆಗಿಲ್ಲ. ಬೆಳಗ್ಗೆ ಆದರೆ ಟಿ ವಿ ಏನು ಮಾಡಿದ್ರೆ ಸಾಕು, ದರ್ಶನ್ ಸಿಗರೇಟ್ಗೋಸ್ಕರ ಪರದಾಡ್ತಾ ಇದ್ದಾರೆ, ಲಾಯರ್ ಬಂದಿದ್ದಾರೆ, ಬರೀ ಇದೇ ಮೆಸೇಜು. ಬೇರೆ ನಮ್ಮ ಮಕ್ಕಳಿಗೆ ನಾವೇನು ತೋರಿಸೋಂಗೇ ಇಲ್ಲ. ಯಾವನೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಯಾರೋ ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿ ಅವ್ರ ಬಗ್ಗೆ ತೋರಿಸಿ. ಯಾಕೆ ತೋರಿಸ್ತಾ ಇಲ್ಲ ಮೀಡಿಯಾದವ್ರು? ನೀವು ಬೆಳಗ್ಗೆ ಆನ್ ಮಾಡಿದ್ರೆ ಸಾಕು, ದರ್ಶನ್ ಮೇಲೆ ಹೆಡ್ಲೈನ್ಗು ಪೇಪರ್ ದರ್ಶನ್, ಅದೆಲ್ಲ ಏನಕ್ಕೆ? ಒಂದು ಒಳ್ಳೆ ಮೆಸೇಜ್ ಕಳಿಸಿ. ಮೀಡಿಯಾದವ್ರೂ ಏನು ಇದಂತ ನಾನು ಹೇಳ್ತಾಯಿಲ್ಲ, ಮೀಡಿಯಾದವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಟ್ ಏನಿದೆ ಅಂದರೆ, ಈಗ ಬೆಳಗ್ಗೆ ನಾನು ಟಿ ವಿ ಆನ್ ಮಾಡಿಬಿಟ್ಟು ಏನೋ ಒಂದು ನ್ಯೂಸ್ ನೋಡೋಣ ಅಂದರೆ ಇಲ್ಲ ರಾಜಕಾರಣಿಗಳ್ದು, ಇಲ್ಲ ಫಿಲಿಮ್ ಸ್ಟಾರ್ಗಳ್ದು, ಇಲ್ಲ ಒಳ್ಳೆ ವ್ಯಕ್ತಿಗಳು ತೋರಿಸ್ತಾನೆ ಇಲ್ಲ. ಅಲ್ಲ ದರ್ಶನ್ದು ನಾನೇನೋ ಅವರು ಕೆಟ್ಟವರು, ಅವರು ಬೇಕು ಅಂತ ಮಾಡಿ ಏನೋ
ನಶೆಲ್ ಮಾಡಿದಾರೋ ಏನು ಮಾಡಿದಾರೋ ಆಕಸ್ಮಿಕವಾಗಿ ಮಾಡಿದ್ದಾರೆ. ಅದೇನೋ ಮಿಸ್ಟರ್ನಿಂಗ್ಸ್ಗಾಗಿ ಹೋಗಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಬೇಲಾಗಬೇಕು ಮೇಡಮ್, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನೋ ಆಕಸ್ಮಿಕವಾಗಿ ಆಗಿದೆ, ಅದರಿಂದ ಅದು ಕೇಸು ತೀರ್ಮಾನ ಆಗಿ ಅವರು ಹೊರಗಡೆ ಬಂದರೆ ಜನಗಳಿಗೆ ಇನ್ನೂ ತುಂಬ ಅನುಕೂಲ ಆಗುತ್ತೆ ಅವ್ರ ಕಡೆಯಿಂದ. ಅವರು ತುಂಬ ಒಳ್ಳೆ ವ್ಯಕ್ತಿ ಅಷ್ಟೇ ಹೇಳಕ್ಕೆ. ಏನು ಅನುಕೂಲ ಆಗುತ್ತೆ ಅಂತ ಗೊತ್ತಾಗಲಿಲ್ಲ. ಎಷ್ಟೋ ಅವರು ಸ್ಕೂಲ್ಗೆ ಮತ್ತು ಆಶ್ರಮಗಳಿಗೆ ತುಮಕೂರು ಮಠಕ್ಕೆಲ್ಲ ಅವರು ಪ್ರತಿ ತಿಂಗಳು ದವಸ ಧಾನ್ಯ ಎಲ್ಲ ತಲುಪಿಸ್ತಾ ಇದ್ದಾರೆ. ಅದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಕೆಲಸಗಳು ಮುಂದುವರಿಬೇಕು ಅಂದರೆ ಅವರು ಈಚೆ ಬರಬೇಕು, ಅವ್ರ ಕಡೆಯಿಂದ ಒಳ್ಳೆ ಕೆಲಸಗಳಾಗುತ್ತೆ ಅಂತ. ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಜನ ಪ್ರಾಣ ಕಳ್ಕೋಬೇಕು, ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಓಡಿಸ್ಕೋಬೇಕು. ಇಲ್ಲ, ಆ ಥರ ಇವಾಗ ಒಂದು ಸಲ ಆಯಿತು ಅಂದರೆ ಮತ್ತೆ ಅದೇ ಥರ ಅವರು ಮಾಡಲಿಕ್ಕೆ ಇಷ್ಟಪಡಲ್ಲ. ಒಂದು ಸರಿ ತಪ್ಪು ಮಾಡಿದ್ರೆ ಮತ್ತೆ ಮನುಷ್ಯ ಮತ್ತೆ ತಪ್ಪು ಮಾಡಲಿಕ್ಕೆ ಇಷ್ಟಪಡಲ್ಲ. ಇದೇ ದರ್ಶನ್ ಅವರು 13 ವರ್ಷದ ಕೆಳಗಡೆ ಜೈಲ್ಗೆ ಹೋದಾಗ ನಾನು ಅಲ್ಲಿ ನೋಡಿ ತುಂಬ ಪಾಠ ಕಲಿತೆ ಅಂತಾರೆ. ಹೌದು, ಇದು ವಾಪಸ್ ಅದೇ ಕೆಲಸ ಮೇಡಮ್, ಇದು ಕೊನೆ ಬಾರಿ. ಅವ್ರಿಗೆ ಬುದ್ಧಿ ಬರಲಿಲ್ಲ ಅಂದರೆ ಅವರು ಶಿಕ್ಷೆಯಿಂದ ಬಚಾವಾಗಲಿಕ್ಕೆ ಸಾಧ್ಯವಿಲ್ಲ. ಮುಂದೆ ಅವರು ಒಳ್ಳೆ ರೀತಿಯಿಂದ ಹೊರಗಡೆ ಬಂದು ಸಮಾಜ ಸೇವೆ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ದರ್ಶನ್ ಅವರು ಒಂದು ಕೊಲೆ ಪ್ರಕರಣದಲ್ಲಿ ಆಲ್ರೆಡಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರು ಹೊರಗೆ ಬರಬೇಕಾ ಬೇಡವಾ? ಬರಬೇಕು. ಯಾಕೆ ಬರಬೇಕು? ಎಲ್ಲರೂ ತಪ್ಪು ಮಾಡೋದು ಸಹಜ ಮ್ಯಾಮ್. ತಪ್ಪು ಮಾಡಿದ್ಮೇಲೆ ತಿದ್ಕೊಂಡು ಹೋಗೋದು ಅದು ಒಳ್ಳೇದು. ಸೊ ಅವ್ರು ಆಚೆ ಬರಬೇಕು. ಅಂದರೆ ಕೊಲೆ ಮಾಡೋದು ಸರಿ ಅಂತಿದ್ದೀರಾ ಮ್ಯಾಮ್? ಲೈಕ್ ಅಥವಾ ಇನ್ವಾಲ್ವ್ ಕೊಲೆ ಮಾಡಿರೋದು ಯಾರನ್ನ ನೋಡಿದಾರ ಮ್ಯಾಮ್? ಓಕೆ, ಹಾಗಾದರೆ ತನಿಖೆಯಲ್ಲಿ ಅವರೇ ಹೇಳಿದ್ದಾರೆ ನಾನು ಹೊಡೆದಿದ್ದೀನಿ ಅಂತ ಹೇಳಿ, ಆಮೇಲೆ ಸಾಕ್ಷಿ ನಾಶ ಪಡೋದು ಕೂಡ ದುಡ್ಡು ಕೊಟ್ಟಿದ್ದಾರೆ. ಹಾಗಾದರೆ ಅದು ಸರಿನಾ? ಮ್ಯಾಮ್, ಎಲ್ಲರಿಗೂ ರೆಸ್ಕ್ಯೂ ಮಾಡೋಕ್ಕೆ ನೋಡಿದ್ದಾರೆ ಮ್ಯಾಮ್. ಬಟ್ ಅವರಾಗೆ ಅವರು ಹೊಡೆದಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕಾದ್ರೂ ಮೆಚ್ಚಬೇಕು ಮ್ಯಾಮ್. ಬೇರೆಯವರಾಗಿದ್ದರೆ ಎಷ್ಟೊಂದು ಮುಚ್ಚಾಕೋರು. ಅವರಾದರೂ ಅಷ್ಟು ಒಪ್ಕೊಂಡು ಆದಮೇಲೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಎಲ್ಲ ತನಿಖೆಗೂ ರೆಸ್ಪಾಂಡ್ ಮಾಡಿದ್ದಾರೆ. ಸೊ ಅವರು ಆಚೆ ಬರಬೇಕು. ಇವಾಗ ಓಕೆ, ಅವ್ರು ರೆಸ್ಕ್ಯೂ ಮಾಡೋಕೆ ಆ ಥರ ಮಾಡಿದ್ದಾರೆ ಅಂತ ಹೇಳಿದ್ರಿ ನೀವು. ಹಾಗಾದರೆ ಒಂದು ಅಪರಾಧಿಗೆ ಶಿಕ್ಷೆ ಆಗಬೇಕಾ? ಆಗಬೇಕು. ಹಾಗಾದರೆ ರೆಸ್ಕ್ಯೂ ಮಾಡೋದು ತಪ್ಪಲ್ವಾ? ಲೈಕ್ ಮ್ಯಾಮ್, ಕೋರ್ಟೇ ಎಲ್ಲರಿಗೂ ಒಂದೊಂದು ಶಿಕ್ಷೆ ಕೊಟ್ಟು ಅವ್ರನ್ನೇ ರಿಲೀಸ್ ಮಾಡ್ತಾರೆ ಮ್ಯಾಮ್. ಲೈಕ್ ಒಂದು ತಪ್ಪು ಮಾಡೋದು ಎಲ್ಲರೂ ಸಹಜ ಮ್ಯಾಮ್. ಲೈಕ್ ಅದನ್ನು ತಿದ್ಕೊಂಡು ಹೋಗೋದೇ ಒಂದು ಮನುಷ್ಯ ಮಾಡೋದು ಮ್ಯಾಮ್. ಸೊ ಅದಕ್ಕೆ ಚಾನ್ಸ್ ಕೊಡಬೇಕು. ಅಂದರೆ ಇವಾಗ ಹೊಡೆಯೋದೆಲ್ಲ ನಿಮ್ಮ ಪ್ರಕಾರ ಲೈಕ್ ಅವ್ರು ಮಾಡಿರೋದು ನಿಜ, ಅವ್ರು ಮಾಡಿರೋದು ಸರಿನಾ ಮ್ಯಾಮ್? ಲೈಕ್ ಈ ಥರ ಮೆಸೇಜ್ ಕಳಿಸೋದು ಬೇರೆಯವ್ರಿಗೆಲ್ಲ, ಲೈಕ್ ಅದು ಒಂಥರ ತಪ್ಪಲ್ವ ಮ್ಯಾಮ್ ಈಗ? ಓಕೆ, ಹಾಗಾದರೆ ದರ್ಶನ್ ಅವರು ತುಂಬ ಇನ್ಫ್ಲೂಯೆನ್ಸ್ಡ್ ಹಾಗೆ ಒಂದು ಸೆಲೆಬ್ರಿಟಿ ಆಗಿರೋದ್ರಿಂದ ಅವ್ರು ಹೇಳಿದ ಮಾತನ್ನ ಪೊಲೀಸರು ಕೇಳ್ತಾ ಇದ್ರು. ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದರೆ ಸಾಕಾಗಿತ್ತು, ಬಟ್ ಅವ್ರು ಕಾನೂನು ಕೈಗೆ ತಗೊಳ್ಳೋದು ಎಷ್ಟು ಸರಿ? ಮ್ಯಾಮ್, ಇವಾಗ ಅಕಸ್ಮಾತ್ ನಿಮ್ಮ ಮನೆ ಹೆಣ್ಮಕ್ಳಿಗೆ ನೀವೇನೋ ಮಾಡಿದ್ರೆ ಅವ್ರು ಆಬ್ವಿಯಸ್ಲಿ ಬಂದೇ ಬರ್ತಾರೆ ಮ್ಯಾಮ್. ಅವ್ರ ಮನೆ ಹೆಣ್ಮಕ್ಳಿಗೆ ಅವ್ರು ಮಾಡಿರೋದಕ್ಕೆ ಅವ್ರು ಆಬ್ವಿಯಸ್ಲಿ ಅವ್ರು ಏನು ಮಾಡಬೇಕು ಅದು ಮಾಡಿದ್ದಾರೆ ಮ್ಯಾಮ್. ಬಟ್ ಅದು ಒಪ್ಕೋತೀನಿ. ಲೈಕ್ ಸಾಯಿಸ್ಬಾರ್ದಾಗಿತ್ತು. ಲೈಕ್ ಇವ್ರು ಮಾಡಿದ್ದಲ್ಲ, ಅವ್ರ ಫ್ರೆಂಡ್ಸ್ ಏನೋ ಮಾಡೋಕ್ಕೋಗಿ ಅವರು ಸತ್ತೋಗಿದ್ದಾರೆ ಮ್ಯಾಮ್. ಅದೇನು ಮಾಡೋಕ್ಕಾಗಲ್ಲ. ಇವಾಗ ತುಂಬ ಜನಕ್ಕೆ ಕೆಟ್ಟ ಕಮೆಂಟ್ಸ್ ಬರುತ್ತೆ ಸರ್ ಹೆಣ್ಮಕ್ಳಿಗೆ. ಅವರೆಲ್ಲ ಕರ್ಕೊಂಡೋಗಿ ಸಾಯಿಸ್ಬೋದಾ? ದರ್ಶನ್ ಅವ್ರು ಸಾಯಿಸಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ. ಅವ್ರ ಫ್ಯಾನ್ಸ್ ಕೂಡ ಬೆಂಬಲಿಗರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಪಾಪ ಅವ್ರು ಹೇಳಿದ್ರು ಯಾರೋ ಅಂತ ಹೇಳ್ಬಿಟ್ಟು. ಇವಾಗ ಸರಿ, ನಮಗೂ ಯಾರೋ ಒಬ್ರು ಕೆಟ್ಟ ಕಮೆಂಟ್ ಮಾಡ್ತಾರೆ ಅಂತ ಇಟ್ಕೊಂಡು ನಾವು ಕರ್ಕೊಂಡೋಗಿ ಸಾಯಿಸ್ಬೋದಾ? ಮ್ಯಾಮ್ ಇಲ್ಲ, ಅವ್ರು ಮಾಡಿರೋದು ಕರೆಕ್ಟ್ ಅಲ್ವಾ? ಬಟ್ ಅವ್ರೇನೋ ಇನ್ಫ್ಲೂಯೆನ್ಸ್ ಇಟ್ಕೊಂಡು ಅವ್ರೇನೋ ಮಾಡೋಕ್ಕೋಗಿ ಈ ಥರ ಸಿಗಾಕೊಂಡಿದ್ದಾರೆ ಮ್ಯಾಮ್. ಅಷ್ಟೇ, ಬೇರೆ ಸರ್ ಇನ್ಫ್ಲೂಯೆನ್ಸ್ ಇದ್ದರೆ ಕಿಡ್ನಾಪ್ ಮಾಡೋ ನೆಸೆಸಿಟಿ ಇರ್ತಿರ್ಲಿಲ್ಲ ಅಂತ ಪೊಲೀಸವ್ರಿಗೆ ಹೇಳ್ಬೋದಿತ್ತು. ಕಿಡ್ನಾಪ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಪೊಲೀಸ್ ಹತ್ರನೇ ಮುಚ್ಚಾಕ್ಸಕ್ಕೆ ನೋಡಿದಾರಲ್ಲ ಮ್ಯಾಮ್ ಅವರು. ಅಂದರೆ ಇಷ್ಟು ಪೊಲೀಸವ್ರಿಗೆಲ್ಲ ದುಡ್ಡು ಕೊಡ್ತಾರೆ, ಡಾಕ್ಟರ್ಸ್ಗೆಲ್ಲ ದುಡ್ಡು ಕೊಡ್ತಾರೆ, ಸಾಯಿಸಿರೋರಿಗೆಲ್ಲ ಒಪ್ಕೊಂಬಿಡಿ ನಾನೇ ಮಾಡಿದ್ದೀನಿ, ದರ್ಶನ್ ಹೆಸರು ಹೇಳ್ಬೇಡಿ ಅಂತ ದುಡ್ಡು ಕೊಡ್ತಾರೆ. ಅಂದರೆ ಇವರು ಒಂದು ಸೆಲೆಬ್ರಿಟಿ ಆಗೋಕ್ಕೆ ಯೋಗ್ಯ ಇದ್ದಾರಾ ಹೇಳಿ? ಒಂದು ರೀತಿ ಹೆಂಗೆ ಅಂದರೆ ಇವಾಗ ಬೇಲ್ ಆಗಬೇಕು. ಯಾಕಂದರೆ ಅವರು ಅಲ್ಲಿ ಇರಲಿಲ್ಲ ಸ್ಪಾಟಲ್ಲಿ ಅಂತ ಅದು ನ್ಯೂಸಲ್ಲಿ ಹೇಳ್ತಾ ಇದ್ದಾರೆ. ನಮ್ಗೆ ರಿಯಲ್ ಏನಂತ ಗೊತ್ತಿಲ್ಲ. ಏನಾಗುತ್ತೋ ಮುಂದಕ್ಕೆ ಯಾವಾಗ ಬರಬೇಕು ಬಿಡಬೇಕು, ಕೋರ್ಟಿದೆ, ಮಾಡ್ತಾರೆ ಅದರಲ್ಲಿ. ಸರ್ ಇವಾಗ ಅವರೇ ಒಪ್ಕೊಂಡಿದ್ದಾರೆ ನಾನು ಹೊಡೆದಿದ್ದೀನಿ ಅವನಿಗೆ ಅಂತ. ಹಂಗಾದ್ರೆ ಮತ್ತು ಆಮೇಲೆ ಕಿಡ್ನಾಪ್ ಮಾಡಿಸೋದಕ್ಕೂ ಅವರೇ ಒಂದು ಕಾರಣ. ಅವ್ರು ಹೇಳಿದ್ರೇನೆ ಅವ್ರ ಬೆಂಬಲಿಗರು ಕರ್ಕೊಂಬರ್ತಾರೆ, ಇಲ್ಲಾಂದರೆ ಅದು ಆಗೋದಿಲ್ಲ. ಸೊ ಇಂಥವ್ರು ಸಮಾಜದಲ್ಲಿ ಏನು ಸಂದೇಶ ಕೊಡ್ತಾ ಇದ್ದಾರೆ ಯೂತ್ಸ್ಗಾಗಿರ್ಬೋದು, ಅವ್ರ ಫ್ಯಾನ್ಸ್ಗಾಗಿರ್ಬೋದು? ಏನೇ ಮಾಡಿದ್ರು ಎಲ್ಲರಿಗೂ ಕೋಪ ಬಂದೇ ಬರುತ್ತೆ. ಒಂದು ಏನು ಅಂದರೆ ಒಂದು ರೀತಿ ಕರೆದ್ಬಿಟ್ಟು ಬುದ್ಧಿ ಹೇಳಬೇಕಿತ್ತು. ಅದು ಬಿಟ್ಟು ಹೊಡೆದಿದ್ದಾರೆ. ಓಕೆ, ಯಾರಿಗ್ಯಾರು ಸಿಟ್ಟು ಬಂದೇ ಬರುತ್ತೆ, ನಮಗೆ ಬರುತ್ತೆ. ಏನಾದ್ರು ಹಿಂಗೆ ಆಯಿತು ಅಂದರೆ ನಮ್ಮ ತಂಗಿಗೆ ಅಂದ್ರೆ ಹೋಗಿ ಹೊಡಿತೀವಿ, ಅದು ಬೇರೆ. ಹೋಗಿ ಮಾತಾಡ್ತೀವಿ, ಅವ್ರು ರೇಸ್ ಆದರೆ ನಾವು ಮಾತಾಡ್ತೀವಿ, ಅದು ಬೇರೆ. ಬಟ್ ಇನ್ನೊಂದು ಏನು ಅಂದರೆ ಅವರು ಜೊತೇಲಿದ್ದವ್ರು ಆ ಥರ ಮಾಡಿದ್ದಾರೆ, ಅದು ದರ್ಶನ್ಗೆ ಕೆಟ್ಟ ಹೆಸರು ಬರುತ್ತೆ. ಅದಾದಮೇಲೆ
ಅವರ ಗ್ಯಾಂಗು ಅದು ಬೇರೆ ಥರ. ಅದರಿಂದ ದರ್ಶನ್ ಅವ್ರಿಗೆ ನನ್ನ ಪ್ರಕಾರ ತಪ್ಪು ಮಾಡಿಲ್ಲ, ಅವ್ರಿಗೇನಂದ್ರೆ ಒಳ್ಳೇದಾಗಬೇಕಷ್ಟೇ, ಇನ್ನೇನಿಲ್ಲ. ಸರ್ ಹಂಗಾದ್ರೆ ಅವರು ಹಿಂದೆ ನಿರ್ಮಾಪಕರಿಗೆ ಹೊಡೆದಿರೋದು, ಆಮೇಲೆ ಅವ್ರ ವೈಫಿಗೆ ಹೊಡೆದಿರೋದು, ಅವ್ರ ಸರ್ವರ್ಗೆ ಬಾರಲ್ಲೆಲ್ಲ ಹೊಡೆದಿರೋದು, ಹಂಗಾದ್ರೆ ದರ್ಶನ್ ಅಲ್ಲ ಅದು ಮ್ಯಾಮ್, ಅದು ಪರ್ಸ್ನಲ್ಲು, ಎಡಿಟ್ ಮಾಡ್ಬಿಟ್ಟವ್ರೆ. ಅದು ಪರ್ಸ್ನಲ್, ಅದು ಅವ್ರದ್ದು. ಅದೇನಾಗಿದೆ ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ. ಅದು ಡೀಟೇಲಾಗಿ ಕರೆಕ್ಟಾಗಿ ವೀಡಿಯೋ ಏನಾದ್ರು ಪ್ರೂಫ್ ಇತ್ತವ್ರೆ ಮಾತಾಡ್ಬೋದು. ಅದ್ರ ಬಗ್ಗೆ ಏನಿಲ್ಲ ಅಂದರೆ ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಹಂಗಾದ್ರೆ ನಿಮಗೆ ನೀವು ನೋಡೇ ಇಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ, ಅಥವಾ ನೀವು ಅಪ್ಡೇಟೇ ತಿಳ್ಕೊಂಡಿಲ್ವಾ ದರ್ಶನ್ ಅವರು ಈ ಥರ ಎಲ್ಲ ಮಾಡಿದ್ದಾರೆ, ಹೊಡೆದಿದ್ದಾರೆ, ಬಡ್ದಿದ್ದಾರೆ ಅನ್ನೋದೆಲ್ಲ? ಮ್ಯಾಮ್ ಸೋಷಿಯಲ್ ಮೀಡಿಯಾ ಎಲ್ಲ ಹೇಳ್ತಾರೆ ಮ್ಯಾಮ್. ಇವಾಗ ನಾನು ಹೊಡೆದಿದ್ದೀನಿ ಅಂತ ಒಬ್ಬ ವೀಡಿಯೋ ಮಾಡಾಕ್ತಾನೆ, ಹಂಗಂತ ಅದನ್ನು ರಿಯಲ್ ಮಾಡೋಕ್ಕಾಗತ್ತಾ? ಸರ್ ವಿಡಿಯೋಸ್ನ ಫೇಕ್ ಮಾಡೋಕ್ಕಾಗಲ್ಲ. ಕೆಲವು ವರ್ಷಗಳ ಹಿಂದೆ ಮ್ಯಾಮ್ ಟೆಕ್ನಾಲಜಿ ಬಂದಿರ್ಬೋದು. ನಾವು ಹಿಂದಿನ ಮಾತಾಡ್ತಾ ಇದ್ದೀವಿ. ಅವ್ರಿಗೆ ಸಾಕಷ್ಟು ಆಪರ್ಚುನಿಟಿಗಳು ಕೊಟ್ಟಿದ್ರು, ಅದನ್ನ ಅವರು ತಪ್ಪಾಗಿ ಬಳಕೆ ಮಾಡಿಕೊಂಡು ಇವತ್ತು ಇಂಥ ಆರೋಪದಲ್ಲಿ ಸಿಗಾಕೊಂಡಿದ್ದಾರೆ. ಆದರೂ ನೀವು ಸಪೋರ್ಟ್ ಮಾಡ್ತೀರಾ ಅಂದರೆ ಯಾವುದಕ್ಕೆ ನೀವು ಫ್ಯಾನ್ ಅಂತ? ಮ್ಯಾಮ್ ನನ್ನ ಫ್ಯಾನ್ ಬಂದು ಅವ್ರು ಬೆಳೆದಿರೋ ರೀತಿ, ಚಿಕ್ಕ ವಯಸ್ಸಿಂದ ಅವ್ರು ಹೆಂಗೆ ಎಷ್ಟು ಬೇಗ ಮೇಲೆ ಬಂದರು ಅಂತ ಅದಕ್ಕೆ ನಾವು ಮೆಚ್ಕೋಬೇಕು, ಅದು ನಾವು ನೋಡಿ ಕಲಿಬೇಕು. ಹಂಗಂತ ಅವರು ಕೊಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ ಅಂತ ಅದು ನಾವು ಮೆಚ್ಚೋದಲ್ಲ. ಅವ್ರು ಬಂದಿದ್ದ ರೀತಿ, ಕೆಳಗಡೆಯಿಂದ ಎಷ್ಟು ಇಲ್ಲಿದ್ರ ಬಂದು ಲೈಟಿಂಗ್ ಮ್ಯಾನಿಂದ ಬಂದು ಅವ್ರು ಇಷ್ಟು ಮೇಲೆ ಬಂದಿದ್ದಾರೆ ಅಂದರೆ ಅದಕ್ಕೆ ನಾವು ಮೆಚ್ತಾ ಇದ್ದೀವಿ ಹೊರತು ಅವ್ರು ಕೊಲೆ ಮಾಡಿದ್ದಾರೆ ಅಂತ ನಾವು ಫ್ಯಾನ್ ಅಂತ ಹೇಳ್ತಾ ಇಲ್ಲ. ಹಾಗಾದ್ರೆ ಅವ್ರಿಗೆ ಬೇಲ್ ಸಿಗಲಿ ಅಂತಿದ್ದೀರಲ್ಲ? ಬೇಲ್ ಸಿಗಬೇಕು ಮ್ಯಾಮ್, ಯಾಕಂದರೆ ಅವರು ಅಲ್ಲಿದ್ದಾರೆ ಅಂತ ಪ್ರೂಫ್ ಇಲ್ವಲ್ಲ. ಅವರೇ ಹೇಳಿದಾರಲ್ವಾ? ಬಟ್ ನಾನು ಕರೆಸಿ ನಾನು ಹೊಡೆದಿದ್ದೀನಿ, ಆಮೇಲೆ ನಾನು ಇಲ್ಲ ಅಂತ ಹೇಳಿದ್ದಾರೆ. ಹೊಡೆದಿದ್ದಾರೆ ಅಂದಾಗ ಅವರು ಹೊಡೆದು ಹೋಗಿದ ತಕ್ಷಣನೂ ಸತ್ತೋಗಿರ್ಬೋದು, ಹೇಳಕ್ಕಾಗಲ್ಲ ಅಲ್ವಾ? ಅದೇ ಮ್ಯಾಮ್, ನಾನು ಹೇಳೋಕ್ಕಾಗಲ್ವಲ್ಲ, ಅವ್ರು ಇವಾಗ ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ಹಂಗಂತ ಅದು. ಬಟ್ ಅವ್ರು ಹೇಳಿದ್ದಾರೆ ಅಲ್ವಾ, ಅವ್ರು ಒಪ್ಕೊಂಡಿದ್ದಾರೆ ಅಂದಮೇಲೆ ನಿಮ್ಗೆ ಯಾಕೆ ಕಷ್ಟ ಇದನ್ನ ಒಪ್ಕೊಳ್ಳೋದಕ್ಕೆ? ಮ್ಯಾಮ್ ನನಗೇನು ಕಷ್ಟ ಇಲ್ಲ, ಅವ್ರು ಹೊಡೆದಿದ್ದಾರೆ, ಅವ್ರು ಬಿಟ್ಟಿದ್ದಾರೆ, ಇವಾಗ ಅವ್ರು ಜೈಲಿಗೆ ಹೋಗಿದ್ದಾರೆ, ಅವ್ರು ಬಂದೇ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಮಾಡಿಲ್ಲ ಅಂದರೆ ಅವ್ರು ಬಂದೇ ಬರ್ತಾರೆ ಆಚೆಗೆ. ಯಾಕಂದ್ರೆ ಏಟು ಸುಮ್ಮನೆ ಅಲ್ಲ, ಕೇಸ್ಗಳಿದೆ, ಬಂದೇ ಬರ್ತಾರೆ. ಅದನ್ನು ಅವ್ರು ಎದುರಿಸ್ತಾರೆ, ನಮಗೆ ಗೊತ್ತು. ನೋಡೋಣ ಏನಾಗುತ್ತೆ. ದರ್ಶನ್ ಅವರು ಆಚೆ ಬರಬೇಕಾ ಬೇಡವಾ? ಬರಬೇಕು. ಯಾಕೆ ಬರಬೇಕು? ಇವಾಗ ಅವರು ಒಳಗಡೆ ಇದ್ದಾರೆ, ಬಟ್ ಈಗ ಬಡವ್ರಿಗೆಲ್ಲ ಹೆಲ್ಪ್ ಮಾಡ್ತಿದ್ರು ತುಂಬ. ಇವಾಗ ಅದನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದಾರೆ ಜನ, ಮಾಡ್ತಾ ಇಲ್ಲ ಅವರು. ಅದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತಾಗ ಆಚೆ ಬಂದರೆ, ಅಂದರೆ ಬಡವ್ರಿಗೆಲ್ಲ ಹೆಲ್ಪ್ ಆಗೋದ್ರ ಜೊತೆಗೆ ಬೇರೆಯವರು ಓಡಿಸ್ಕೋಬೇಕು ಅಂತ. ಅದು ಅವರು ತಪ್ಪು ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಬಟ್ ಅವ್ರು ಮಾಡಿದ್ದು ರೇಣುಕಾ ಸ್ವಾಮಿ ಅವ್ರು ಮಾಡಿರೋದು ಕರೆಕ್ಟಾ? ಅಂದರೆ ಈಗ ಪವಿತ್ರ ಅಕ್ಕ ಅವ್ರಿಗೆಲ್ಲ ಆ ಥರ ಏನೋ ಕಲಿಸಿ ಆ ಥರ ಮಾಡ್ಬೋದಾ? ಕಾನೂನು ಇತ್ತಲ್ವಾ? ಹೌದು, ಇವರು ಹಂಗೆ ಮಾಡಬಾರ್ದಾಗಿತ್ತು. ಈಗ ಜಸ್ಟ್ ಇವ್ರು ಮಾಡೋದಕ್ಕಿಂತ ಒಂದು ಪೊಲೀಸವ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಎಲ್ಲ ಅವರೇ ಮಾಡಿರೋರು. ಬಟ್ ಇವ್ರು ಮಾಡಿರತ್ತು ತಪ್ಪು. ನಾನೊಂದು ಕ್ವಶನ್ ಕೇಳ, ನಿಮ್ಮ ಫ್ರೆಂಡ್ಸೇ ಅಥವಾ ನಿಮಗೆ ಗೊತ್ತಿರೋರೆ ಎಷ್ಟು ಜನ ಹೆಣ್ಮಕ್ಳಿಗೆ ಕೆರೆದಾಗ ಮೆಸೇಜ್ ಮಾಡಿರ್ತಾರೆ, ಕಮೆಂಟ್ ಹಾಕಿರ್ತಾರೆ, ಅವ್ರನ್ನೆಲ್ಲ ಕರ್ಕೊಂಡೋಗಿ ಸಾಯಿಸಿದ್ರೆ ಏನಾಗ್ಬೇಡ? ಅದೇ ಕಾದು ಅವ್ರವ್ರದ್ದು. ಬರೀ ರೇಣುಕಾ ಸ್ವಾಮಿ ಮಾತಾಡ್ತಾ ಇದ್ದೀರಾ, ಓಕೆ ಅವ್ರು ಮಾಡಿದ್ದಾರೆ, ತಪ್ಪು ಇಲ್ಲ ಅಂತ ಹೇಳೋದು ಬೇಡ. ಅವ್ರ ಥರ ಸಾವಿರ ಜನ ಅಲ್ಲ, ಲಕ್ಷಗಳು ಕೋಟಿಗಟ್ಟಲೆ ಜನ ಇದ್ದಾರೆ, ಅವನ್ನೆಲ್ಲ ಸಾಯಿಸೋದ? ಅದಕ್ಕೆ ಪರಿಹಾರ ಸಾಯಿಸೋದೇನಾ? ಇಲ್ಲ, ಬುದ್ಧಿ ಕಲಿಸ್ಬೋದಾಗಿತ್ತು, ಏನೋ ಒಂದು ಬುದ್ಧಿವಾದ ಹೇಳಿ. ಬಟ್ ಇವರೇನೋ ಮಾಡಿಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ಬೇಲ್ ಸಿಗಲಿ ಅಂತಿದ್ದೀರಾ? ಅಂದರೆ ಅವರು ಮಾಡಿರೋದು ತಪ್ಪು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅವ್ರಿಗೆ ಬೇಲ್ ಸಿಗ್ಬೇಕು. ಲೈಕ್ ಅವ್ರಿಗೆ ಜನಗಳಿಗೆ ಹೆಲ್ಪ್ ಮಾಡಬೇಕು, ಅದರಲ್ಲೆಲ್ಲ ತುಂಬ ಮಾಡ್ತಿದ್ರು ಅವರು. ಇವಾಗ ತಪ್ಪಿಗೆ ಶಿಕ್ಷೆ ಆಗೋದು ಬೇಡ, ಜನಕ್ಕೆ ಹೆಲ್ಪ್ ಆಗಲಿ ಅಂತ ಬೇಲ್ ಸಿಗ್ಬೇಕಾ ಸರ್? ಹಂಗಂತ ಅಲ್ಲ. ನ್ಯಾಯದ ಮೇಲೆ ಎಲ್ಲಿರುತ್ತೆ ಭರವಸೆ ಸಾಮಾನ್ಯ ಜನರಿಗೆ? ಏನೂ ಮಾಡೋಕ್ಕಾಗಲ್ಲ, ಮಾಡಿಬಿಟ್ಟಿದ್ದಾರೆ. ಆದರೆ ಅವ್ರು ಬೇಲ್ ಆಗಬೇಕು. ಅವ್ರು ಬರ್ತಾರೆ ಅಂತ ಒಂದು ಹೋಪ್ ಇದೆ, ಆಚೆ ಬರ್ತಾರೆ ಅಂತ. ಬಂದಾದ್ಮೇಲೆ ಏನು ಅಂತ ನೋಡಿದ್ರಲ್ಲ ಜನ ಯಾವ ರೀತಿ ಎಲ್ಲ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಅಂತ. ಸುಮಾರು ಜನ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡಿನೇ ಮಾತಾಡ್ತಾ ಇದ್ದಾರೆ. ಇಲ್ಲ, ಅವರು ಏನೇ ತಪ್ಪು ಮಾಡಿದ್ರು ಸಹ ಆಚೆ ಬರಬೇಕು, ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಬಂದು ಅವರು ಅದನ್ನು ಮುಂದುವರಿಸಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಯಾರೇ ದೊಡ್ಡ ಸೆಲೆಬ್ರಿಟಿ ಆಗಿದ್ರೂ ಸಹ ಅವ್ರು ಮಾಡಿದ್ದು ತಪ್ಪಾಗಿದ್ದರೆ ನಮ್ಮ ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ನೋಡೋಣ ಇದು ಯಾವ ರೀತಿ ಹೋಗುತ್ತೆ ಕೇಸ್ ಅಂತ, ಹೇಗೆ ತಿರುವುಗಳನ್ನ ತಗೊಳ್ಳುತ್ತೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.